ಬಂದ್ರೆ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಯಾವ ಕ್ಯಾಟಗರಿಗೆ ಎಷ್ಟು ಆಯಸ್ಸು. ಹೌದು, ನಮ್ಮೆಲ್ಲ ಮಾಡ್ತಿದ್ದೀವಲ್ಲ ಕ್ಯಾಟಗರಿಗಳು, ಆ ಕ್ಯಾಟಗರಿಗೆ ಒಂದು ಆಯಸ್ಸು ಅನ್ನೋದಿದೆ ಯೂಟ್ಯೂಬ್ ನಲ್ಲಿ. ಹೌದು, ಏನಂದ್ರೆ ಈ ವರ್ಷಗಳು ಹುಡ್ತಾ ಟೆಕ್ನಾಲಜಿ ಬೆಳೀತಾ ಕೆಲವು ಕ್ಯಾಟಗರಿಗಳು ಸತ್ತೋಗ್ತಾ ಇದೆ. ಹೌದು, ಅದಕ್ಕೆ ವ್ಯೂಸೇ ಬರ್ತಾ ಇಲ್ಲ. ನನ್ನ ಹತ್ರ ಒಂದು ಚಾನಲ್ ಬಂದಿತ್ತು. ಆ ಚಾನಲ್ ತುಂಬಾ ಚೆನ್ನಾಗಿ ಹೋಗ್ತಿತ್ತು 5 years ಬ್ಯಾಕು. ಅವ್ರು ನನ್ಗೆ ಕೊಟ್ಟಿದ್ರು. ಅವರು ಆಲ್ರೆಡಿ ಆಲ್ಮೋಸ್ಟ್ ಸಿಲ್ವರ್ ಬಟನ್ ಹತ್ರ ಇದ್ದಾರೆ. ತುಂಬಾ ಚೆನ್ನಾಗಿ ಹೋಗ್ತಾ ಇತ್ತು. ಬಟ್ ಈಗ ಒಂದ್ 2-3 ತಿಂಗಳಿಂದ ಆಲ್ಮೋಸ್ಟ್ ಒಂದ್ ಇಯರ್ ಇಂದಾನೆ ಬರ್ತಿರೋ ವ್ಯೂಸ್ ಈಗ ಬರ್ತಾ ಇಲ್ಲ. ಅಂದ್ರೆ ವ್ಯೂಸ್ ಡೌನ್ ಆಗ್ತಾ ಇದೆ ದಿನ. ಅದು ಈಗಂತೂ 2026 ವರ್ಸ್ಟ್ ಆಗಿದೆ ಅವ್ರದ್ದು ವ್ಯೂಸ್. ಅವ್ರು ಯೂಟ್ಯೂಬ್ ಬಿಟ್ಬಿಡೋಣ ಅಂದಿದ್ದೀನಿ ಸರ್, ವೇಸ್ಟ್. ಬಟ್ ಅವಾಗೆಲ್ಲ ಚೆನ್ನಾಗಿ ಬಂತು ಪೇಮೆಂಟ್. ಬಟ್ ಈಗ ಡಾಲರ್ ಜಾಸ್ತಿ ಆಗಿದೆ, ಪೇಮೆಂಟ್ ತಗೊಳ್ಳೋಣ ಅಂದ್ರೆ ಆಗ್ತಾ ಇಲ್ಲ. 3 ತಿಂಗಳಿಗೆ 6 ತಿಂಗಳಿಗೆ ತಗೊಂತಾ ಇದ್ದೀನಿ ಅಂತ ಹೇಳ್ತಾ ಇದಾರೆ. ವಿಡಿಯೋ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಅಂದ್ರು. ಅವಾಗ ಇದ್ರ ಮೇಲೆ ರಿಸರ್ಚ್ ಮಾಡ್ಬೇಕು ಅಂತ ರಿಸರ್ಚ್ ಮಾಡಿದಾಗ ಕೆಲವು ಕ್ಯಾಟಗರಿಗಳು ನಾವು ಚಾಯ್ಸ್ ಮಾಡಿ ವಿಡಿಯೋ ಮಾಡ್ತೀವಲ್ಲ, ನಾವು ಲೈಫ್ ಲಾಂಗ್ ಇದ್ರಲ್ಲೇ ಜೀವನ ಮಾಡ್ಬೋದು ಅಂತ ಅನ್ಕೊಂಡಿದ್ರು. ಅವರು ಅಷ್ಟೇ ಹಂಗೆ ಅನ್ಕೊಂಡಿದ್ರು. ಏನಪ್ಪ ಪರವಾಗಿಲ್ಲ, ಒಂದು $250-300 ಬರ್ತಾ ಇದೆ ತಿಂಗಳಿಗೆ, ಹೆಂಗೋ ಜೀವನ ನಡೆಯುತ್ತೆ, ಇದ್ರಲ್ಲೇ ಒಂದು ನಡೆಯುತ್ತೆ ನನ್ಗೆ ಅಂತ ಅನ್ಕೊಂಡಿದ್ರಂತೆ ಅವರು. ಬಟ್ ಈಗಿಲ್ಲ. ಈ ತರ ಪರಿಸ್ಥಿತಿ ನಿಮ್ಗೂ ಕೂಡ ಬರುತ್ತೆ ಫ್ಯೂಚರ್ ನಲ್ಲಿ. ಯಾಕೆ ಅಂದ್ರೆ ಕ್ಯಾಟಗರಿಗಳ ಮೇಲೆ ಒಂದೊಂದು ಕ್ಯಾಟಗರಿ ಇದೆ. ಆ ಕ್ಯಾಟಗರಿಗಳು ಯಾವತ್ತಿದ್ರೂ ಅದಕ್ಕೆ ವ್ಯೂಸ್ ಡೌನ್ ಆಗೇ ಆಗುತ್ತೆ. ಅದು ಫ್ಯೂಚರಿಸ್ಟಿಕ್ ಕ್ಯಾಟಗರಿ ಅಲ್ಲ. ಫ್ಯೂಚರಿಸ್ಟ್ ಕ್ಯಾಟಗರಿಗಳು ಮಾತ್ರ ಉಳ್ಕೊಳಂತೆ. ಅರ್ಥ ಆಯ್ತಾ? ನಿಮ್ಗೆ ಅರ್ಥ ಆಗ್ತಿದ್ಯಾ? ಕೆಲವು ಕ್ಯಾಟಗರಿಗಳು ಮಾಡ್ತಾ ಇದ್ದೀರಾ, ಆ ಕ್ಯಾಟಗರಿ ಆಗ್ಲೇ ವ್ಯೂಸ್ ಇಲ್ಲ, ಆದ್ರೂ ಅದೇ ಚಾನಲ್ ಮಾಡ್ತೀರಾ. ಹೌದು, ಅಲ್ಲಿ ನೋಡ್ರೆ ಆಮೇಲೆ ವ್ಯೂಸ್ ಬರ್ತಾ ಇಲ್ಲ ಸರ್ ಅಂತ ಬಂದು ನಮ್ಗೆ ಕಮೆಂಟ್ ಆಗ್ತೀರಾ. ಅದಕ್ಕೋಸ್ಕರ ಹೇಳ್ತಾ ಇದೀನಿ, ಕೆಲವು ಕ್ಯಾಟಗರಿಗಳಿಗೆ ಏನಿದೆ ಡೆಡ್ ಆಗುತ್ತೆ ಆ ಚಾನಲ್ಗಳು. ವ್ಯೂಸ್ ಬರಲ್ಲ, ಬಂದಿದ್ರು ಮಾಡಿ ಚೆನ್ನಾಗಿದ್ರು ಕೂಡ ಮುಂದೆ ಇನ್ನೂ ವ್ಯೂಸ್ ಡೌನ್ ಆಗುತ್ತೆ ಅಂತ ಹೇಳ್ತಾ ಇದೀನಿ. ಬನ್ನಿ ಆ ಕ್ಯಾಟಗರಿಗಳು ಯಾವ್ಯಾವು ಅಂತ ಭರತ್ ಯಾವ್ಯಾವ್ದು ಬರುತ್ತೆ ಆ ಒಂದು ಕ್ಯಾಟಗರಿಗಳ ಹೆಸರು. ಅದ್ರ ಬೆಲೆ ನಾನು ಆಮೇಲೆ ಅದ್ರ ಬಗ್ಗೆ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಮೊದಲು ಬಂದ್ಬಿಟ್ಟು ಟೈಲರಿಂಗ್ ಚಾನಲ್. ಓಕೆ, ಟೈಲರಿಂಗ್ ಚಾನಲ್ 1. ಆಮೇಲೆ ಎರಡನೇದು ರಂಗೋಲಿ ಚಾನಲ್. ಓಕೆ, ರಂಗೋಲಿ ಚಾನಲ್ ಹಾಕೊಳ್ಳಿ. ಇವೆಲ್ಲ ಫೀಚರ್ ಅಲ್ಲಿ ವ್ಯೂಸ್ ಬರದೇ ಇರೋದು. ಆಮೇಲೆ 3ನೇದು ಡ್ರಾಯಿಂಗ್ ಚಾನಲ್ಗಳು. ಇವುಗಳಿಗೆ ಆಲ್ರೆಡಿ ವ್ಯೂಸ್ ಇಲ್ಲ. ನೀವು ಏನೋ ಮಾಡ್ತಿದ್ದೀರಿ ಅಂದ್ರೆ ಈ ಚಾನಲ್ ದಯವಿಟ್ಟು ಮಾಡಕ್ ಹೋಗ್ಬಿಡಿ. ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಆಮೇಲೆ 4ನೇದು AI ಚಾನಲ್. ಚಾನಲ್ ಕೂಡ ಮಾಡಬೇಡಿ ಅಂತ ಹೇಳ್ತೀನಿ. ಆಮೇಲೆ ಕಾರ್ಟೂನ್ ಚಾನಲ್ ಮಾಡಬೇಡಿ ಅಂತ ಹೇಳ್ತೀನಿ. ಇದ್ರ ಬಗ್ಗೆ ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಆಮೇಲೆ ಟೆಕ್ ಚಾನಲ್. 6ನೇದು ಟೆಕ್ ಚಾನಲ್, ಅಂದ್ರೆ ನಾವು ಮಾಡ್ತಾ ಇದೀವಲ್ಲ ಇದೆ. ಓಕೆ, ಬನ್ನಿ ಈಗ ಫಸ್ಟ್ನೇದೇನು ಟೈಲರಿಂಗ್ ಚಾನಲ್. ಏನಿದೆ ಟೈಲರಿಂಗ್ಗಳು ಎಲ್ಲ ಅವಾಗ ತುಂಬಾ ಜನ ಮಾಡಿದ್ರು, ತುಂಬಾ ವ್ಯೂಸ್ ಇತ್ತು, ಲಕ್ಷ ಸಬ್ಸ್ಕ್ರೈಬರ್ಸ್ ಇರೋರು ಇದಾರೆ ಚಾನಲ್ಗಳು. ಬಟ್ ಈಗ ವ್ಯೂಸೇ ಇಲ್ಲ. ಕಾರಣ ಈಗ ಟೈಲರಿಂಗ್ ಹೊರಟೋಯ್ತು. ಕಾರಣ ಏನಾಗ್ತಿದೆ, ಎಲ್ಲ ರೆಡಿಮೇಡ್ ಬಟ್ಟೆಗಳು ಬಂತು. ನೋಡಿ, 10 ವರ್ಷ ಇದ್ದಿದ್ದು ಅಂತ ಟೈಲರಿಂಗ್ಗಳು ಈಗ ಉನ್ನತಿಯಲ್ಲಿ ಇಲ್ಲ. ಅಂದ್ರೆ ಆ ಒಂದು ವ್ಯೂಸ್ ಅಲ್ಲಿ ಆ ತರ ಇಲ್ಲ. ಸುಮ್ನೆ ಯಾವ್ದೋ ಒಂದು ವಿಡಿಯೋ ವೈರಲ್ ಆಗುತ್ತೆ, ಕುಚ್ಚು ಕೊಟ್ಟೋದು ಹೆಂಗೆ, ಮತ್ತೆ ಜಿಗ್ ಮಾಡೋದು ಹೆಂಗೆ, ಅದು ಇದೊಂದು ಮಾಡ್ತಾ ಲೇಡೀಸ್ 1-2 ವಿಡಿಯೋಗಳು ವೈರಲ್ ಆಗುತ್ತೆ. ಆಮೇಲೆ ವ್ಯೂಸೇ ಬರಲ್ಲ. ಉದಾಹರಣೆಗೆ ನಿವೇದಿತಾ ಮೇಡಮ್ ಅವ್ರದ್ದು 1-2 ವಿಡಿಯೋ ಚೆನ್ನಾಗಿ ವೈರಲ್ ಆಯ್ತು. ಬಟ್ ಈಗ ಅವ್ರದ್ದು ವ್ಯೂಸೇ ಇಲ್ಲ ಟೈಲರಿಂಗ್ ಅಲ್ಲಿ. ಕಾರಣ ಟೈಲರಿಂಗ್ ಕಲ್ತ್ಕೊಂಡ್ಮೇಲೆ ಅವ್ರ ವಿಡಿಯೋ ನೋಡಲ್ಲ. ಪಾಯಿಂಟ್ 1 ಅವ್ರು ದುಡಿಯೋದ್ ಕೆಲಸ ನೋಡ್ತಾರೆ. ಓಕೆನಾ. ಪಾಯಿಂಟ್ 3 ಅಂದ್ಬಿಟ್ಟು ಏನಪ್ಪಾ ಅಂದ್ರೆ, ಪಾಯಿಂಟ್ 1 ಅದು. ಪಾಯಿಂಟ್ 2 ಏನಪ್ಪಾ ಅಂದ್ರೆ, ಈಗ ಎಲ್ಲ ರೆಡಿಮೇಡ್ ಬಟ್ಟೆಗಳು. ಓಕೆನಾ, ಎಲ್ಲ ರೆಡಿಮೇಡ್ ಹಾಕೊಳೋಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ರೆ. ಸೀರೆ ಕೂಡ ರೆಡಿಮೇಡ್ ಸೀರೆಗಳು ಬಂದ್ಬಿಟ್ಟಿದೆ. ಉಟ್ಕೊಳಕ್ಕೆ ಯಾರಿಗಾರು ಉಟ್ಕೊಳಕ್ ಆಗಲ್ಲ ಅಂದ್ರೆ ರೆಡಿಮೇಡ್ ಸೀರೆ ಸೀದಾ ಹಾಕೊಂಡು ಸುಮ್ಮನೆ ಹಾಕೊಂಡ್ರೆ ಸೀರೆ ಉಡ್ದಂಗೆ ಇರುತ್ತೆ. ಆ ಪೊಸಿಷನ್ ಬಂದ್ಬಿಟ್ಟಿದೆ. ಈ ರೀತಿ ಆಗ್ತಾ ಇರೋದು. ಜಾಕೆಟ್ಗಳು ಅಷ್ಟೇ, ರೆಡಿಮೇಡ್ ಜಾಕೆಟ್ಗಳು ಸಿಗುತ್ತೆ. ಅಷ್ಟೆಲ್ಲ ಹೊಲಿಯೋಕೆ ಕೊಡ್ತಾ ಇರೋದು ಜಾಕೆಟ್ನ. ಈಗ ಹಂಗಲ್ಲ, ರೆಡಿಮೇಡ್ ಜಾಕೆಟ್ಗಳು ಸಿಗ್ತಾ ಇದೆ. ಓಕೆನಾ. ಇನ್ನು ಪಾಯಿಂಟ್ 3 ಹೋಗ್ತಿದೆ ಅಂದ್ರೆ, ಈಗ ಟೈಲರಿಂಗ್ ಕಲಿತಿರೋ ಸಂಖ್ಯೆ ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಇದೆ. ಯಾಕಂದ್ರೆ ಅದಕ್ಕೆ ಆಲ್ರೆಡಿ ಕಸ್ಟಮರ್ ಇಲ್ಲ ಅಂದ್ಮೇಲೆ ಯಾರು ಕಲಿಯಕ್ಕೆ ಹೋಗ್ತಾರೆ ಅಲ್ವಾ. ಇದಕ್ಕೋಸ್ಕರ ನಾನು ಮೊದಲನೇ ಸ್ಥಾನದಲ್ಲಿ ಇದ್ದೀನಿ. ಟೈಲರಿಂಗ್ ಚಾನಲ್ ಮಾಡ್ತಾ ಇದ್ರೆ ದಯವಿಟ್ಟು ನೋಡಿ. ಫ್ಯೂಚರ್ ನಲ್ಲಿ ಇದರಲ್ಲಿ ದುಡ್ಡು ಮಾಡ್ಬೋದು, ಟೈಲರಿಂಗ್ ಕಲ್ತ್ಕೊಂಡ್ರೆ ಮಾಡ್ಬೋದು ಅನ್ನೋದಕ್ಕೆ ಆಗಲ್ಲ. ಓಕೆನಾ. ಎಲ್ಲ ಗಾರ್ಮೆಂಟ್ಸ್ ಹೋಗ್ತೀರಾ. ಆಮೇಲೆ ಎಲ್ಲ ರೋಬೋಟಿಕ್ ಆಗ್ತಾ ಇದೆ, ಎಲ್ಲ ಬರ್ತಾ ಇದೆ. ನೆಕ್ಸ್ಟ್ ಅವ್ರಿಗೂ ಕೂಡ ಕೆಲಸ ಇರಲ್ಲ. ಅರ್ಥ ಆಯ್ತಾ? ಅದೇ ಬಟ್ಟೆ ಹೊಲ್ತ್ಕೊಡೋಂಥ ಮಿಷಿನ್ಗಳು ಬಂದ್ಬಿಡುತ್ತೆ. ಓಕೆ, ಅದೇ ಅಳತೆ ತಗೊಂಡು ಅದೇ ಏನೇನು ಬೇಕು ಎಲ್ಲ ಕ್ಲೀನಾಗಿ ಫಿಟ್ಟಾಗಿ ಕಟ್ ಮಾಡಿ ಅದೇ ಹೊಲಿಯುತ್ತೆ. ನೋಡ್ತಾ ಇರಿ. ಇವೆಲ್ಲ ಇನ್ನು 2030-35 ಆದ್ಮೇಲೆ ನಿಮ್ಗೆಲ್ಲ ಅರ್ಥ ಆಗುತ್ತೆ. ನೋಡಿ, ಫ್ಯೂಚರಿಸ್ಟಿಕಲ್ಲಿ ಏನಾಗುತ್ತೆ ಅಂದ್ರೆ ಈಗಲೇ ವಿಡಿಯೋ ಮಾಡ್ತಾ ಇದೀವಿ. ಅದೇ ದಟ್ ಈಸ್ ಸ್ಪೆಷಾಲಿಟಿ ಆಫ್ ಟೆಕ್ ವಿತ್ ಭರತ್ ಚಾನಲ್. ಓಕೆ, ಇನ್ನು ಯಾವ್ದು ನೆಕ್ಸ್ಟ್ ಸೆಕೆಂಡ್ ಯಾವ್ದು ಹೇಳಿದೆ? ರಂಗೋಲಿ ಚಾನಲ್ ಮನೆ ಮತ್ತು ಬಾಗಿಲು ಜಾಗ ಇರುತ್ತಾನೆ ಬಿಡೋದು. ಫ್ರೆಂಡ್ಸ್, ನೀವೇ ಯೋಚನೆ ಮಾಡಿ, ಬೆಂಗಳೂರು ಹೆಂಗ್ ಬೆಳೀತಾ ಇದೆ. ಎಲ್ಲಿ ನೋಡ್ರು ಅಪಾರ್ಟ್ಮೆಂಟ್ಗಳು ಮನೆ ಮುಂದೆ ರಂಗೋಲಿ ಬಿಡಕ್ ಹೋದ್ರೆ ಪಕ್ಕದಲ್ಲಿ ಕ್ರಿಶ್ಚಿಯನ್ಸ್ ಅವರು ಇರ್ತಾರೋ ಇಲ್ಲ ಮುಸ್ಲಿಮ್ಸ್ ಅವರು ಇರ್ತಾರೋ, ನಮ್ಮ ಹತ್ರ ರಂಗೋಲಿ ಬಿಡ್ತಾರೆ ಅಂತ ಕಿತ್ಲಾಡ್ಕೊಳಂತ ಚಾನ್ಸಸ್ಗಳು ಈ ರೀತಿ ಆಗ್ತಾ ಇದೆ. ಅದರಿಂದ ರಂಗೋಲಿಗಳು ದಿನದಿಂದ ದಿನಕ್ಕೆ ಹಳ್ಳಿಗಳ ಕಡೆ ಬಿಟ್ರೆ
ನಮ್ಮ ಒಂದು ಸಿಟಿಗಳ ಕಡೆ ಅಳಿಸಿ ಹೋಗ್ತಾ ಇದೆ. ಓಕೆ, ಅದಕ್ಕೆ ರಂಗೋಲಿಗಳ ಚಾನಲ್ಗಳನ್ನ ಜಾಸ್ತಿ ಮಾಡೋದಿದೆ. ಈಗಲೇ ಹೇಳ್ತಾ ಇದೀನಿ, ಫ್ಯೂಚರ್ ನಲ್ಲಿ ಇನ್ನೂ ಕಮ್ಮಿ ಆಗುತ್ತೆ views. ಹೌದು. ಯಾಕಂದ್ರೆ ರಂಗೋಲಿ ಬಿಟ್ಕೊಳ್ಳುವಂತ ಪೇಷನ್ಸ್ ಇನ್ಮೇಲೆ ಲೇಡೀಸ್ಗೆ ಇರುತ್ತಾ ಇಲ್ವಾ? ಯಾಕಂದ್ರೆ ಅವರು ಕೂಡ ವರ್ಕಿಂಗ್ ಆಗಲೇ ಸ್ಟಾರ್ಟ್ ಮಾಡಿದ್ದಾರೆ, ಅದರಲ್ಲಿ ಬ್ಯುಸಿ ಆಗಿರ್ತಾರೆ. ಸುಮ್ಮನೆ ಏನ್ ಮಾಡ್ತಾರೆ, ಕೆಲವರಿಗೆ ಆಗ್ಲೇ ನೀವು ನೋಡಿ ಬೇಕಾದ್ರೆ ಕೆಲವು ಮನೆಗಳು ಬರೋದ್ ಅಪಾರ್ಟ್ಮೆಂಟ್ಗಳಲ್ಲಿ ರಂಗೋಲಿ ಸ್ಟಿಕ್ಕರ್ಗಳು ಅಂಟಿಸಿ ಬಿಟ್ಬಿಟ್ಟಿರ್ತಾರೆ. ಹೌದು. ಅದನ್ನ ವರ್ಷಕ್ಕೊಂದ್ಸತಿ ಯುಗಾದಿ ಹಬ್ಬಕ್ಕೆ ಮತ್ತೆ ಗೌರಿ ಹಬ್ಬಕ್ಕೆ ಚೇಂಜ್ ಮಾಡ್ತಾ ಇರ್ತಾರೆ ಆ ರಂಗೋಲಿ ಸ್ಟಿಕ್ಕರ್ನ. ಓಕೆ, ಅದನ್ನ ಚೆನ್ನಾಗಿ ತೊಳೆದ್ಬಿಟ್ರೆ ಆಯ್ತು, ಬೆಳಗ್ಗೆ ಹೊತ್ತು ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ರೆ ಶೈನಿಂಗ್ ಬಂದ್ಬಿಡುತ್ತೆ ಆ ಸ್ಟಿಕ್ಕರ್. ವಾಟರ್ ಪ್ರೂಫ್ ಸ್ಟಿಕ್ಕರ್ಸ್ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಈಗೆಲ್ಲ ಆಲ್ರೆಡಿ ಅದ್ ನಡೀತಾ ಇದೆ. ಇನ್ನು ಫ್ಯೂಚರ್ ಏನ್ ಬರುತ್ತೋ ಹೇಳಕ್ಕಾಗಲ್ಲ ಅಲ್ವಾ? ನೀವು ಇಲ್ಲೇ ಅರ್ಥ ಮಾಡ್ಕೊಳ್ಳೋಣ. ಹೇಳಿದ್ರಲ್ಲ, ಪಾಯಿಂಟ್ ಇದೆಯಾ ಇಲ್ವಾ, ನೀವು ಕುತ್ಕೊಂಡು ಯೋಚನೆ ಮಾಡಿ. ನಾವು ಜಗದೀಶ್ ಸರ್ ಮತ್ತೆ ಭರತ್ ಸರ್ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ವಿಡಿಯೋ ಮಾಡ್ತಿದ್ದಾರೆ ಅಂದ್ರೆ ಸುಮ್ನೆ ಮಾಡ್ತಾ ಇರಲ್ಲ. ಓಕೆ, ಫ್ಯೂಚರ್ ನಲ್ಲಿ ಇವೆಲ್ಲ ಆಗೋದಕ್ಕೋಸ್ಕರ ವಿಡಿಯೋ ಮಾಡ್ತೀವಿ. ನೆಕ್ಸ್ಟ್ ಯಾವ್ದಿದೆ ಚಾನಲ್? ನೆಕ್ಸ್ಟ್ ಚಾನಲ್ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ ಇದು ಬಂದ್ಬಿಟ್ಟು ಡ್ರಾಯಿಂಗ್ ಬಿಡಿಸ್ತಿರಲ್ವಾ? ಈಗಲೇ ಡ್ರಾಯಿಂಗ್ ಚಾನಲ್ಗಳು ವ್ಯೂಸ್ ಇಲ್ಲ. ಫಸ್ಟ್ ಸೂಪರ್ ಆಗಿ ಹೋಗ್ತಾ ಇತ್ತು, ನಾನು ನೋಡಿದೀನಿ. ನಾನು ಕೂಡ ಡ್ರಾಯಿಂಗ್ ಬಿಡಿಸೋದು ಹೆಂಗೆ ಅಂತ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿ ನೋಡ್ತಾ ಇದ್ದೆ ಒಂದು 10 ವರ್ಷ ಹಿಂದೆ. ಈಗಿಲ್ಲ, ಅರ್ಥ ಆಯ್ತಾ? ಈಗ ಯಾರು ಕೂಡ ಇಲ್ಲ. ಈಗೆಲ್ಲ ಸ್ಕೇಲ್ಗಳು ಡ್ರಾಯಿಂಗ್ ಬಿಡಿಸೋಕೆ ಇದೆ ಅಂದ್ಬಿಡುತ್ತೆ. ಈಗ ಇಟ್ಬಿಟ್ಟು ಹಿಂಗ್ ಅಂದ್ಬಿಟ್ರೆ ಪೆನ್ಸಿಲ್ ಆಗೋಯ್ತಲ್ಲ, ಬರುತ್ತೆ ಒಂದ್ ಶೀಟ್ ಎಲ್ಲ ಬಂದ್ಬಿಟ್ಟಿದೆ. ಆಮೇಲೆ ಇನ್ನೊಂದು ಆಪ್ ಬಂದ್ಬಿಟ್ಟಿದೆ, ಜಸ್ಟ್ ನೀವು ಮೇಲೆ ಇಟ್ಬಿಟ್ರೆ ಟ್ರೇಸ್ ಮಾಡ್ರೆ ಮುಗ್ದೋಯ್ತು. ಆಪ್ ಐತೆ ಅವ್ರಿಗೆ ನೋಡ್ದಾ, ಹಿಂಗೆಲ್ಲ ಬಂದ್ಬಿಟ್ಟಿರೋದ್ರಿಂದ ಡ್ರಾಯಿಂಗ್ ಚಾನ್ ಮಾಡೋರ್ಗೆ ವ್ಯೂಸೇ ಇಲ್ಲ. ಮಾಡ್ತಾ ಇದ್ರೆ ದಯವಿಟ್ಟು ನಿಲ್ಲಿಸ್ಬಿಡಿ. ಓಕೆ, ಏನ್ ಮಾಡ್ಬೇಕು ಅಂತ ಆಮೇಲೆ ನಾನು ಹೇಳ್ತೀನಿ ನಿಮ್ಗೆ. ಓಕೆ, ಈ ಡ್ರಾಯಿಂಗ್ ಚಾನಲ್ ಆಯ್ತು. ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ಬಂದ್ಬಿಟ್ಟು ಕಾರ್ಟೂನ್ ಚಾನಲ್ ಯಾಕೆ ಮಾಡಬೇಡಿ ಸರ್ ಅಂತ ಹೇಳ್ತಿದ್ರ. ಎಷ್ಟೊಂದು ಜನ ಬರೀ ಕಾರ್ಟೂನ್ ವಿಡಿಯೋ ಮಾಡಿ ವಿಡಿಯೋ ಮಾಡಿ ತಾನೇ ವಿಡಿಯೋಗಳು ಮಾಡ್ತಾ ಇದ್ದಾರೆ. ನೀವು ನೋಡ್ರಿ ಕಾರ್ಟೂನ್ ವಿಡಿಯೋನೇ ಮಾಡ್ಬಿಡಿ. ಹೌದು, ಫ್ಯೂಚರ್ ಅಲ್ಲಿ ಕಾರ್ಟೂನ್ ವಿಡಿಯೋಸ್ ಕತೆ ಮುಗ್ದೋದು, ಈಗಲೇ ಮುಗಿತಾ ಇದೆ. ನೀವು ಬೇರೆ ಹೋಗಿ 2010ರಿಂದ 2020 ಗಂಟ ಎಷ್ಟು ಕಾರ್ಟೂನ್ ವಿಡಿಯೋಗಳು ರಿಲೀಸ್ ಆಗ್ತಿತ್ತು ನೋಡಿ. ಈಗ 2021ರಿಂದ 2026 ಎಷ್ಟು ಕಾರ್ಟೂನ್ ವಿಡಿಯೋ ಮೂವೀಸ್ಗಳು ರಿಲೀಸ್ ಆಗ್ತಿದೆ, ವೆಬ್ ಸೀರೀಸ್ಗಳು ರಿಲೀಸ್ ಆಗ್ತಿದೆ ನೋಡಿ. ಚೆಕ್ ಮಾಡಿ ನೋಡಿ. ಓಕೆ, ಯಾವಾಗ ಅಲ್ಲಿವಾಗ ಇದ್ದಿದ್ದು ವರ್ಷಕ್ಕೆ 5ರಿಂದ 6, 7 ಫಿಲ್ಮ್ ರಿಲೀಸ್ ಆಗ್ತಿತ್ತು. ಈಗ 1 ಅಥವಾ 2 ಅಥವಾ 3 ಅಂದ್ರೆ ಅಯ್ಯೋ ಅದು ರೇರು. ಈ ವರ್ಷ ಅದು ಇಲ್ಲ, 1, 2 ಆಗ್ತಿದೆ ಅಷ್ಟೇ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಕಾರ್ಟೂನ್ ವಿಡಿಯೋ ಯಾಕೆ ನೋಡೋದು ಕಮ್ಮಿ ಆಗ್ತಿದ್ರೆ, ಈ ಟೆಕ್ನಾಲಜಿ ಒಂದಾಗಿಂದ ಕಾರ್ಟೂನ್ ಅನ್ನೋದನ್ನು ಆಲ್ರೆಡಿ ಕಸ ತರ ನೋಡೋಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ಆಮೇಲೆ ಮಕ್ಳುಗಳಿಗೆ ಎಜುಕೇಶನ್, ಈ ಏನು ನಾವು ಟ್ಯೂಷನ್ನು ಪ್ಲಸ್ ಯಾರು ಸ್ವಿಮ್ಮಿಂಗ್ ಕ್ಲಾಸ್ಗಳು ಅಲ್ವಾ, ಡ್ಯಾನ್ಸ್ ಕ್ಲಾಸ್ಗಳು, ಟ್ಯಾಲೆಂಟ್ ಮೇಲೆ ಫೋಕಸ್ ಮಾಡ್ತಾ ಇದಾರೆ ಈಗಿನ ಮಕ್ಕಳು. ನನ್ನ ಮಗ ಕಾರ್ಟೂನ್ ವಿಡಿಯೋಸ್ ನೋಡಲ್ಲ. ಕಾರ್ಟೂನ್ ನೆಟ್ವರ್ಕ್ ಅಂದ್ರೆ ಏನೋ ಗೊತ್ತಿಲ್ಲ ಅಲ್ವಾ ಭರತ್? ಹೌದು. ನಾನು ಕಾರ್ಟೂನ್ ನೆಟ್ವರ್ಕ್ ನೋಡ್ಕೊಂಡೇ ಬೆಳೆದವನು. ಈಗ ನನ್ನ ಮಗ ಆ ತರ ಇಲ್ಲ. ಕಾರಣ ನೋಡಿ, ಯೂಟ್ಯೂಬ್ ಮಾಡ್ತಾ ಇದ್ದಾನೆ, ಆಗ್ಲೇ ಅರ್ನಿಂಗ್ ಮಾಡ್ತಾ ಇದ್ದಾನೆ. 10 ವರ್ಷಕ್ಕೆ 11 ವರ್ಷಕ್ಕೆ ಒಂದು ಪೇಮೆಂಟ್ ತಗೊಂಡ್ಬಿಟ್ಟ ಯೂಟ್ಯೂಬ್ ನಲ್ಲಿ, ಫಸ್ಟ್ ಪೇಮೆಂಟ್. ಹಿಂಗೆ ನಮ್ಮ ಮಕ್ಕಳನ್ನ ಅಡ್ವಾನ್ಸ್ ಆಗಿ ನಾವು ಬೆಳೆಸ್ತಾ ಇದೀವಿ. ಮಕ್ಕಳನ್ನ ಕಾರ್ಟೂನ್ ನೆಟ್ವರ್ಕ್ ಮುಂದೆ ಕೊಂಡಿಸ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ ಯಾರೇ ಆಗ್ಲಿ. ಯಾಕಂದ್ರೆ ನಾನು ಟೈಮ್ ವೇಸ್ಟ್ ಮಾಡಿದ್ನಲ್ಲ ಅನ್ನೋ ಒಂದು ಪರಿಜ್ಞಾನ ನಮ್ಗಿರುತ್ತೆ ಅಪ್ಪ ಅಮ್ಮಂದ್ರಿಗೆ. ಅದಕ್ಕೆ ನಮ್ಮ ಮಕ್ಕಳನ್ನ ಅಡ್ವಾನ್ಸ್ ಆಗಿ ಬೆಳೆಸ್ಬೇಕು. ಆಮೇಲೆ ಆ ಟಿವಿ ಚಾನಲ್ಗಳು ಅಷ್ಟೇ, ಡ್ಯಾನ್ಸ್ ಪ್ರೋಗ್ರಾಮ್ಗಳು ನೋಡೋದು, ಈ ನಮ್ಮ ಮಗ ಹಿಂಗ್ ಡ್ಯಾನ್ಸ್ ಆಡೋದು ಹೆಂಗಿರುತ್ತೆ ಈ ವೇದಿಕೆ ಮೇಲೆ, ಆ ಒಂದು ಫೋಕಸ್ಸು ತಂದೆ ತಾಯಿ ಮೇಲೆ ಹೋಗುತ್ತೆ. ಅವಾಗ ಏನ್ ಮಾಡ್ತಾರೆ, ತಂದೆ ತಾಯಿ ಡ್ಯಾನ್ಸ್ ಕ್ಲಾಸ್ಗೆ ಹಾಕೋದು ಅಥವಾ ಸ್ವಿಮ್ಮಿಂಗ್ ಹಾಕೋದು, ಕ್ರಿಕೆಟ್ಗೆ ಹಾಕೋದು. ನಮ್ಮ ಸೂರ್ಯ ವಂಶಿ ಕಾರ್ಟೂನ್ ವಿಡಿಯೋ ನೋಡ್ಕೊಂಡು ಇರೋ ಬದಲು ಕ್ರಿಕೆಟ್ ನಲ್ಲಿ ದೊಡ್ಡ ಬೌಲರ್ಸ್ಗೆ ಹೆಂಗ್ ಹೊಡಿತಿದ್ದೀನೋ ನೀವು ನೋಡ್ತಾ ಇದ್ರೆ 15 ವರ್ಷಕ್ಕೆ 13 ವರ್ಷಕ್ಕೆ ನೀವು ಬಂದ್ಬಿಟ್ಟ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡಕ್ಕೆ. ಅರ್ಥ ಆಯ್ತಾ? ಇದು ಉದಾಹರಣೆ ನಿಮ್ಗೆ. ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಿರೋದು ತಪ್ಪಿದೆಯಾ ಇಲ್ವಾ ನೀವು ಕಮೆಂಟ್ ಮಾಡಿ ಹೇಳಿ. ಇಲ್ಲ ಸರ್ ನೀವು ಹೇಳಿದ್ ತಪ್ಪಿದೆ, ಇಲ್ಲ ಸರ್ ನೀವು ಹೇಳಿದ್ ಸರಿ ಇದೆ ಅಂತ ನೀವು ಸ್ವಲ್ಪ ರಿಸರ್ಚ್ ಮಾಡಿ. ಓಕೆ, ಇದರಿಂದ ಕಾರ್ಟೂನ್ ಚಾನಲ್ಗಳು ನೆಕ್ಸ್ಟ್ ಫ್ಯೂಚರ್ ನಲ್ಲಿ ಮಾಡ್ತಾ ಇದ್ರಿ ಅಂದ್ರೆ ನೆನಪಲ್ಲಿ ಇಟ್ಕೊಳ್ಳಿ, 2ರಿಂದ 3 ವರ್ಷ ಅಷ್ಟೇ ಕಾಯಸ್ಸು ಬಿಟ್ಬಿಡಿ. ಅವಾಗ ಈಗಲಿಂದ ಅರ್ಥ ಮಾಡ್ಕೊಳ್ಳಿ. ಮಾಡಂಗಿದ್ರೆ ಎಷ್ಟು ಅರ್ನಂಗ್ ಆಗುತ್ತೋ ಮಾಡ್ಕೊಳ್ಳಿ. ಆಮೇಲಂತೂ ವ್ಯೂಸ್ ಬರಲ್ಲ. ಕಾರಣ ವಿಡಿಯೋ ಅದಕ್ಕೆ ಬೆಟರ್ ಆಗಿ ವಿಡಿಯೋಗಳು ಮಾಡ್ಕೊಡ್ತಾ ಇದೆ. ಓಕೆ, ಮನುಷ್ಯರನ್ನ ಮಗುನೇ ಎತ್ಕೊಂಡು ಡ್ಯಾನ್ಸ್ ಆಡ್ತಾ ಇದೆ. ಇನ್ನು ಮಗು ಬರುತ್ತೆ ಇಟ್ಕೊಂಡು ಬೇರೆ ಪಿಕ್ಚರೇ ಮಾಡ್ಬೋದು ಈಗ ನಾವು ಇಂದ ಅಂತ ಟೆಕ್ನಾಲಜಿ ಆಲ್ರೆಡಿ ಬಂದಿದೆ. ಇನ್ನು ಮುಂದಕ್ಕೆ ಏನ್ ಬರ್ಬೋದು ಅಲ್ವಾ? ನೆಕ್ಸ್ಟ್ ಈಗ ಹೋಗ್ತೀನಿ ಅಂದ್ರೆ ವಿಡಿಯೋ. ಏನ್ ಸರ್ ಈಗ ತಾನೇ ವಿಡಿಯೋ ಬಗ್ಗೆ ಮಾತಾಡಿದ್ರಿ, ಕಾರ್ಟೂನ್ ವಿಡಿಯೋ ಬದಲು ವಿಡಿಯೋ ಬಿಡುತ್ತೆ ಅಂತ. 100% ಟೆಕ್ನಾಲಜಿ ಏನಾಯ್ತು, ಫಸ್ಟ್ ಕಾರ್ಟೂನ್ ವಿಡಿಯೋ ಒಂದು 10-15 ವರ್ಷ 20 ವರ್ಷ ಹಿಂದೆ ಹೊಡ್ತು. 90s ಇಂದ ಹಿಡಿದು 2020 ವರೆಗೂ ಓಡಿದೆ. ಈಗ ಏನಿದ್ರು 2021 ನಿಮ್ಗೆ ಈಗ ಒಂದು 2025 ಇಂದಾನೆ ಇಟ್ಕೊಂಡ್ರೆ ಇನ್ನು 35 ಒಳಗೆ ವಿಡಿಯೋ ಅನ್ನೋದು ಸಕಾಪಟ್ಟೆ ಕೊಡುತ್ತಿಲ್ಲ ಅಂತಲ್ಲ. ಬಟ್ ಆಮೇಲೆ ಫ್ಯೂಚರ್ ನಲ್ಲಿ ಇದಕ್ಕೆ ವ್ಯಾಲ್ಯೂನೇ ಇರಲ್ಲ. ಕಾರಣ 2025ಗೆ ಇನ್ನೂ ರೋಬೋಟಿಕ್ ವಿಡಿಯೋ ಏನು ರೋಬೋಟ್ ಗಳು ಬರ್ತವೆ. ಹೌದು, ಎಲ್ಲ ಅವುಗಳೇ ನಿಮ್ಗೆ ಎಲ್ಲ ಹೆಲ್ಪ್ ಮಾಡೋಷ್ಟು, ಅವುಗಳೇ ವಿಡಿಯೋ ಮಾಡೋಷ್ಟು ಎಲ್ಲ ಹೇಳ್ದ. ಇನ್ನು ಫ್ಯೂಚರ್ ಏನೇನ್ ಬರುತ್ತೋ ಹೇಳಕ್ಕೆ ಆಗಲ್ಲ. ನಾವು ವಿಡಿಯೋ ಬರುತ್ತಾ ವಿಡಿಯೋ ಅಂತ ಈ ತರ ಅನ್ಕೊಂಡಿದ್ವಾ? ಯೋಚನೆ ಮಾಡಿ. ಯಾರು ಅನ್ಕೊಂಡಿರಲಿಲ್ಲ ಈ ತರ ವಿಡಿಯೋ ಬರುತ್ತೆ, ಈ ತರ ಎಡಿಟಿಂಗ್ ಸೂಪರ್ ಆಗುತ್ತೆ, ತಮ್ನಿಲ್ ಅದೇ ಮಾಡ್ಕೊಡೋದು. ಯಾವ ಯೂಟ್ಯೂಬರ್ ಕೂಡ ವಿಡಿಯೋ ಮಾಡಿರಲಿಲ್ಲ. ನಾನು ಹೇಳಿದ್ದೆ ನಿಮ್ಗೆ ಪೂರ್ತಿ ಬಂದ್ಬಿಡುತ್ತೆ, ಇನ್ನ ಯೂಟ್ಯೂಬರ್ಸ್ಗೆ ತುಂಬಾ ಕಮ್ಮಿ ಆಗುತ್ತೆ ಅಂತ 6 ಮಂತ್ ಬ್ಯಾಕ್ ಡಿಸೆಂಬರ್ ಅಲ್ಲೇ ವಿಡಿಯೋ ಮಾಡಿದೀನಿ ನೋಡಿ. ಹೌದು, ಅವಾಗ ಇನ್ನೂ ತಮ್ನಿಲ್ಗಳು ಅಷ್ಟಾಗಿ ಹಿಟ್ ಆಗಿರ್ಲಿಲ್ಲ.
ಏನೋ ಆಸ್ಕ್ ಸ್ಟುಡಿಯೋದಲ್ಲೇ ಬಿಟ್ಬಿಟ್ಟ ತಮ್ಮನೇಲಿ ಮಾಡ್ಕೊಬೋದು ಅಂತ. ನೆಕ್ಸ್ಟ್ ಇನ್ನೂ ಹೇಳ್ದಲ್ಲ, ಇನ್ನೂ ಸಗದಾಗಿ ಬರುತ್ತೆ. ಈ ರೀತಿಯಾಗಿ ಟೆಕ್ನಾಲಜಿ ಈಗಲೇ ಬೆಳಿತಿದ್ದಾರೆ. ಇನ್ನು 10 ವರ್ಷ ಆದ್ಮೇಲೆ ಹೆಂಗಿರುತ್ತೆ? ನಂಬ್ಕೊಂಡು ಹೆಂಗ್ ಜೀವನ ಮಾಡ್ತೀರಾ? ಚಾನಲ್ಗಳೇ ಮಾಡಿಷನ್ ಆಗ್ತಾ ಇಲ್ಲ, ಇನ್ನೊಂದು ಕಂಟೆಂಟ್ ಅಂತ ಕೊಡ್ತಿದ್ದಾರೆ. ಯೋಚನೆ ಮಾಡಿ ವಿಡಿಯೋ ಮಾಡಿ. ಓಕೆ, ಸುಮ್ಮನೆ ಮಾಡಿ ಚಾನಲ್ನ ಟೈಮ್ ವೇಸ್ಟ್ ಮಾಡ್ಕೊಂಡು ಚಾನಲ್ ಮಾಡ್ಕೊಂಡು ಮಾಡಿಷನ್ ಗಂಟ ಹೋಗಿ ಅಲ್ಲಿ ಫೈಲ್ ಆಗೋ ಬದಲು ಈಗಲೇ ಯೋಚನೆ ಮಾಡಿ. ಯಾಕಂದ್ರೆ ಅದಕ್ಕೂ ಕೂಡ ಹೇಗೆ ನೆಕ್ಸ್ಟ್ ಇಯರ್ ಇಂದ 27 ಇಂದ ನಿಮಗೆ ತುಂಬಾನೇ ದುಡ್ಡು ಪೇ ಮಾಡಬೇಕಾಗುತ್ತೆ. ಸುಮ್ಮನೆ ಈ ವಿಡಿಯೋ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಮತ್ತೆ ಗೂಗಲ್ ಆಗಲಿ ಮತ್ತೆ ಯಾವುದೇ ಒಂದು ಪ್ಲಾಟ್ಫಾರ್ಮ್ ಆಗಲಿ ಎಲ್ಲ ದುಡ್ಡು ಮಾಡುತ್ತೆ. ಈಗೆಲ್ಲ ನಮ್ಗೆ ಫ್ರೀ ಕೊಟ್ಟಿರೋದೇನು ಗೊತ್ತಾ? ನಮ್ಮಿಂದ ಲ್ಯಾಂಗ್ವೇಜ್ಗಳನ್ನ ಕಲ್ತ್ಕೊಳಕದು. ಪೂರ್ತಿ ರಿಸರ್ಚ್ ಮಾಡ್ತಾ ಇರೋದು. ಓಕೆ, ಯಾವ ಭಾಷೆಯಲ್ಲಿ ಹೆಂಗೆ ಕೇಳ್ತಾರೆ, ಯಾವ ಭಾಷೆಯಲ್ಲಿ ಹೆಂಗೆ ನಾವು ಕಲಿಬೇಕು ಅಂತ ಇಂದ ನಾವು ಟ್ರೈನಿಂಗ್ ಕೊಡ್ತಾ ಇರೋದು. ಅದಕ್ಕೆ ಅದು ಟ್ರೈನಿಂಗ್ ತಗೊಂತಾ ಇದೆ ಚೆನ್ನಾಗಿ. ಟ್ರೈನಿಂಗ್ ತಗೊಂಡು ಚೆನ್ನಾಗಿ ಸೂಪರ್ ಆಗಿ ಒಂದು ರೆಡಿ ಆಗ್ಬಿಡ್ತಾರೆ. ಅವಾಗ ನಮ್ಗೆ ನಾವು ಎಡಿಟ್ ಆಗ್ಬಿಟ್ರು ಅಂದ್ರೆ ನಾವು ಬಿಟ್ಟಿರೋಕ್ಕಾಗಲ್ಲ. ಚಾನಲ್ ಬೇರೆ ಮಾಡ್ಬಿಟ್ಟಿರ್ತೀವಿ, ಎಷ್ಟೋ ವೀಸ್ ಹೋಗ್ತಿರುತ್ತೆ. ಅವ್ರು ನಾವು ಪೇ ಮಾಡ್ಲೇಬೇಕಾಗುತ್ತೆ. ಪೇ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಅವ್ರಿಗೆ ಲಾಭ ಆಗುತ್ತೆ ಅಲ್ವಾ? ಅರ್ಥ ಮಾಡ್ಕೊಳ್ಳಿ. ನೀವು ದುಡಿಯೋದ್ಕಿಂತ ನೀವು ಪೇ ಮಾಡೋದೇ ಜಾಸ್ತಿ ಆಗ್ಬಿಡುತ್ತೆ ಫ್ಯೂಚರ್ನಲ್ಲಿ. ನೆನಪಲ್ಲಿ ಇಟ್ಕೊಳ್ಳಿ. ಜೀವನ ಮಾಡಕ್ ಹೋಗ್ಬೇಡಿ. ವಿಡಿಯೋ ಮಾಡಿ ಇಷ್ಟು ದುಡಿದ್ರು ಅಷ್ಟು ದುಡಿದ್ರು ಅಂದ್ರೆ ನಂಬಲೇಬೇಡಿ. ಫಸ್ಟ್ ನೀನ್ ಮಾಡು ಚಾನಲ್, ನೀನ್ ಮಾಡಿ ದುಡಿದ್ಬಿಟ್ಟು ಪ್ರೂಫ್ ಸಹಿತ ವಿಡಿಯೋ ಮಾಡು ಅಂತ ಹೇಳಿ. ಓಕೆ, ನಾವು ಕೂಡ ಚಾನಲ್ ಮಾಡ್ತಾ ಇದೀವಿ, ಇಲ್ಲ ಅಂತ ಅಲ್ಲ, ಟ್ರೈ ಮಾಡ್ತಾ ಇದೀವಿ. ಯಾಕಂದ್ರೆ ನೋಡೋಣ ಅದೇನ್ ಬರುತ್ತೋ ಅದೇನ್ ಕಿತ್ಬಿಟ್ಟೆ ಆಗ್ಬೋದು ಅಂತ. ವ್ಯೂಸ್ ಒಂದು ವಿಡಿಯೋ ಹೋಗ್ತಾ ಇಲ್ಲ. ಅದ್ರ ಬಗ್ಗೆ ನಮ್ಮ ಫ್ಯೂಚರ್ನಲ್ಲಿ ನಮ್ಮ ಚಾನಲ್ ಬಗ್ಗೆ ತೋರಿಸ್ತೀನಿ ನಿಮಗೆ. ಸುಮ್ಮನೆ ಅಲ್ಲ, ನಾವು ರಿಸರ್ಚ್ ಮಾಡ್ತೀವಿ. ಯಾಕಂದ್ರೆ ಯೂಟ್ಯೂಬ್ ಬಂದ್ಬಿಟ್ಟೆ ನಾನು 7 ಲಕ್ಷ ಅಷ್ಟೆಲ್ಲ ಇನ್ವೆಸ್ಟ್ ಮಾಡ್ಬಿಡಿ ಈ ಚಾನಲ್ ಮೇಲೆ. ಏನ್ ಮಾಡೋದಪ್ಪ ಅಂದ್ರೆ ನಮ್ಮ ಅಮ್ಮ ಕ್ಯಾಗ ಸುಗಿದ್ಬಿಟ್ರು. ನೋಡ್ರ, ಕನ್ನಡದವ್ರು ಯಾರು ಕೈ ಹಿಡಿಲಿಲ್ಲ ನಿಮ್ನ, ಇಷ್ಟೆಲ್ಲ ಹೆಲ್ಪ್ ಮಾಡ್ರಿ. 250 ಜನಕ್ಕೆ ನೀವು ಏನಾದ್ರು ಮಾಡ್ತಾರ? 250 ಜನ ಒಂದು ವಿಡಿಯೋ ನೋಡ್ತಾ ಕಮೆಂಟ್ ಹಾಕ್ತಾರ ನಿಮ್ಗೆ ಅಂತ ನಮ್ಮಮ್ಮ ನನಗೆ ಮುಖಕ್ಕೆ ಮಂಗಳಾರತಿ ಮಾಡಿದ್ರು. ಅವಾಗ ಅನ್ಕೊಂಡೆ ಇಲ್ಲ ಬರುತ್ತಿರಲ್ಲ, ಏನೋ ಮಾಡ್ಬೇಕು ಅಂತ ನಾನು ಬರ್ತು ಕೂತ್ಕೊಂಡು ರಿಸರ್ಚ್ ಮಾಡಿದಾಗ ಏನ್ ನೋಡ್ತಾರೆ, ಏನೇದ್ರ ಮೇಲೆ ನಾವು ವಿಡಿಯೋ ಮಾಡ್ಬೇಕು. ಈ ಚಾನಲ್ ಹೋಗಲ್ಲ. ಈ ಚಾನಲ್ ಕೂಡ ಅಷ್ಟೇ, ಲಾಸ್ಟ್ ನಲ್ಲಿ ಹೇಳ್ತೀರಾ ಟೆಕ್ ಚಾನಲ್. ಟೆಕ್ ಚಾನಲ್ ಕೂಡ ಮಾಡಕ್ ಹೋಗ್ಬೇಡಿ. ಉದಾಹರಣೆಗೆ ಹೇಳ್ತೀನಿ, ಬರುತ್ತೆ ನಮ್ಮ ಟೆಕ್ಕಿನ್ ಸಂದೀಪ್, ಇನ್ನೊಬ್ರು ಟೆಕ್ಕಿ ಸೋಮ್ಸು. ಇವರೇ ಲಾಸ್ಟ್ ಮೋಸ್ಟ್ಲಿ ನನ್ನ ಕನ್ನಡದಲ್ಲಿ ಟೆಕ್ ಯೂಟ್ಯೂಬರ್ ಅಂದ್ರೆ ಅನ್ಬಾಕ್ಸಿಂಗ್ ಯೂಟ್ಯೂಬರ್. ನಾವು ಕೂಡ ಅನ್ಬಾಕ್ಸಿಂಗ್ ಮಾಡಿದೀವಿ, ನಾವು ಕೂಡ ಲಾಸ್ಟ್ ಆಗ್ಬೋದು. ಓಕೆನಾ? ಯಾಕೆ ಅಂದ್ರೆ ಫ್ಯೂಚರ್ನ ಅನ್ಬಾಕ್ಸಿಂಗ್ ವಿಡಿಯೋಸ್ ನೋಡಕ್ಕೆ ಆಗಲ್ಲ. ಇನ್ನೊಂದು 10-15 ವರ್ಷ ಅವ್ರು ಈಗಲೇ ನೋಡ್ತಾ ಇಲ್ಲ. ನೀವು ಟೆಕ್ಕಿನ್ ಸಂದೀಪ್ ಅವ್ರದ್ದು ನೋಡಿ, ಟೆಕ್ ಇವ್ರದ್ದು ನೋಡಿ, ಯಾರು ಸೋಮಶೇಖರ್ ಪಾಟೀಲ್ ಅವ್ರದ್ದು ನೋಡಿ, ವ್ಯೂಸ್ ತುಂಬಾ ಡೌನ್ ಆಗ್ತಾ ಇದೆ ಇಯರ್ ಬೈ ಇಯರ್. ಯಾಕೆ ಅಂತ ಕೇಳಿ, ಕಾರಣ ಮತ್ತೆ ಅನ್ಬಾಕ್ಸಿಂಗು. ನೆಕ್ಸ್ಟ್ ನೀವು ನೋಡಿದಿರ ಅಲೆಕ್ಸಾ ನೋಡಿದಿರಲ್ಲ ಸ್ಪೀಕರು, ಅಲೆಕ್ಸಾ ರೋಬೋಟ್ ಬರುತ್ತೆ ನೆಕ್ಸ್ಟ್ ಫ್ಯೂಚರ್ ನಲ್ಲಿ. ಅವರೇ ಅಮೆಝಾನ್ ಅವರೇ ಮಾಡ್ತಾರೆ. ಅಮೆಝಾನ್ ಅಲ್ಲಿ ಮಾಡಿದ ಅಲ್ಲಿ ಕುತ್ಕೊಂಡಿದ್ ಅಮೆಝಾನ್ ಅಲ್ಲಿ ಏನಿದೆ ಆಫರ್ ಅಂತ ಕೇಳಿದ ಅಲೆಕ್ಸಾ ರೋಬೋಟ್ ಏನಿದೆಯಪ್ಪ ಇವತ್ತು ಆಫರು ಅಂತ ಹೇಳಿದ ಸರ್ ಈ ರೀತಿ ಆಫರ್ ಇದೆ ಸರ್, ಸ್ಯಾಮ್ಸಂಗ್ S35 ರಿಲೀಸ್ ಆಗಿದೆ ಸರ್, ಇದರಲ್ಲಿ ಡ್ಯೂಯಲ್ ಸ್ಪೀಕರ್ ಇದೆ, ಈ ತರ ಇದೆ ಸರ್, ಈ ತರ ಇದೆ ಸರ್, ನಾನು ಬೈ ಮಾಡ್ಲಾ ಸರ್, ಬುಕ್ ಮಾಡ್ಲಾ ಸರ್ ಈ ಅಡ್ರೆಸ್ಗೆ ಅಂತ ಎಲ್ಲ ಅದೇ ಹೇಳುತ್ತೆ. ನಾವೇನಿಲ್ಲ, ಕೇಳಿದ್ರೆ ಸಾಕು A to Z ಆ ರೋಬೋಟ್ ಹೇಳುತ್ತೆ. ಆ ರೋಬೋಟ್ ನ ಇವರು ಅಮೆಝಾನ್ ಅವ್ರು ಈ ಕಡೆ ಮಾಡ್ತಾರೆ, ಈ ಕಡೆ ಫ್ಲಿಪ್ಕಾರ್ಟ್ ಅವರು ಯಾರು ದೊಡ್ಡದಿರುತ್ತೋ ಆ ಟೈಮ್ನಲ್ಲಿ ಅವ್ರುಗಳು ಮಾರ್ತಾರೆ ಟೆಕ್ನಾಲಜಿಯಿಂದ. ಅಲ್ಲೇ ನೀವು ಫೋನ್ ಮಾಡಿ ಊಟ ಕೂಡ ಬುಕ್ ಮಾಡ್ಬೋದು. ಸ್ವಿಗ್ಗಿ ಅವ್ರು ಕೂಡ ಬಿಡ್ಬೋದು ಈ ತರ ರೋಬೋಟ್ಸ್. ಅಲ್ಲೇ ಬುಕ್ ಮಾಡುತ್ತೆ, ಅದೇ ತಂದು ನಿಮ್ಮ ಮನೆ ಬಾಗಿಲಿಗೆ ತಂದ್ಕೊಡೋ ತರ ವ್ಯವಸ್ಥೆಗಳಾಗುತ್ತೆ. ಡ್ರೋನ್ಗಳ ಮೂಲಕ ನಿಮ್ಗೆ ನಿಮ್ಮ ಒಂದು ಪ್ರಾಡಕ್ಟ್ ಆಗ್ಲಿ, ನಿಮ್ಮ ಊಟ ಆಗ್ಲಿ ಬರುತ್ತೆ. ನೆಕ್ಸ್ಟ್ ಹೇಳಿದ್ನಲ್ಲ, ಗಾಡಿ ಓಡಿಸ್ಕೊಂಡ್ ಬರೋದು ಹೊರಟೋಗುತ್ತೀನಿ 10 ವರ್ಷ ಆಲ್ರೆಡಿ ಎಲ್ಲ ಔಟ್ ಸೈಡ್ ಅಲ್ಲೆಲ್ಲ ಆಲ್ರೆಡಿ ಇದು ಚಾಲಿತಿದೆ. ನೀವು ನಂಬಲ್ಲ ಅಂದ್ರೆ ನೀವು ಮೊನ್ನೆ ತನ ಅದು ನೋಡಿದೆ, ಯಾವ್ದು ಬರುತ್ತದು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಅವ್ರದ್ದು, ಹೋಗಿ ವಿಡಿಯೋ ನೋಡಿ ನೀವು. ಅದರಲ್ಲಿ ಆಲ್ರೆಡಿ ಅವರು ಒಂದು ಊಟನೂ ಮತ್ತೆ ಕಾಫಿಯನ್ನು ಬುಕ್ ಮಾಡ್ತಾರೆ. ಒಂದು ಜಾಗದಲ್ಲಿ ಬಂದು ನಿಂತ್ಕೊ ಅಂತ ಹೇಳುತ್ತೆ. ಆ ಪಾರ್ಕಲ್ಲಿ ಆ ಜಾಗದಲ್ಲಿ ಬಂದ್ ನಿಂತ್ಕೊಂಡ ಅಲ್ಲಿ ಬಂದು ಅದನ್ನ ಡ್ರಾಪ್ ಮಾಡುತ್ತೆ. ಅವ್ರು ಅಲ್ಲೇ ತಿನ್ಬಿಟ್ಟು ಅಲ್ಲೇ ಒಂದು ಕಸದ ಬುಟ್ಟಿರುತ್ತೆ, ಅಲ್ಲೂ ಕಸದ ಬುಟ್ಟಿಗೆ ಹಾಕ್ಬೇಕು. ಆಲ್ರೆಡಿ ಆ ಟೆಕ್ನಾಲಜಿ ಈಗ ನೆಕ್ಸ್ಟ್ ನಮ್ಮ ಇಂಡಿಯಾಗೂ ಬಂದೇ ಬರುತ್ತೆ. ಬರೋದು ಚಾನ್ಸ್ ಇಲ್ಲ ಅಂತಲ್ಲ, ಬಂದೇ ಬರುತ್ತೆ ಅಲ್ವಾ? 100% ಬರುತ್ತೆ. ಅರ್ಥ ಆಯ್ತಾ? ನೋಡಿ, ಈ ರೀತಿ ಎಲ್ಲ ಬರುತ್ತೆ. ನೆಕ್ಸ್ಟ್ ಇನ್ಯಾರು ಟೆಕ್ಕಿನ್ ಸಂದೀಪ್ ವಿಡಿಯೋ ನೋಡ್ಕೊಂಡು ಕೂತ್ಕೊಂತಾರೆ? ನೀವು ಯೋಚನೆ ಮಾಡಿ. ಆ ಸ್ಕ್ರೀನ್ ಮೇಲೆ ಬಂದ್ಬಿಡುತ್ತೆ, ಒಂದು ರೋಬೋಟ್ ಬಂದಿರುತ್ತೆ. ನಿಮ್ಗೆ ಹೇಳಿದ್ರೆ ಅಲೆಕ್ಸಾ ಸ್ಪೀಕರ್ ಬಂದಿದೆ, ನೆಕ್ಸ್ಟ್ ರೋಬೋಟ್ ಬಂದ ತಕ್ಷಣ ಅದೇ ಹೇಳ್ಬಿಡುತ್ತೆ, ಈ ತರ ಇದೆ ಸರ್, ಈ ತರ ಇದೆ ಸರ್, ಈ ತರ ಎಲ್ಲ ಇದೆ ಇನ್ಫಾರ್ಮೇಶನ್ ಅಂತ. ವಿತಿನ್ ಸೆಕೆಂಡ್ಸ್ ಕೇಳೋದು ಬೆಟ್ರಾ, ಮೊಬೈಲ್ ಎತ್ಕೊಂಡು ಹಿಂಗ್ ತೆಗೆದ್ಬಿಟ್ಟು ವಿಡಿಯೋ ನೋಡೋದು ಬೆಟ್ರಾ? ಯೋಚನೆ ಮಾಡಿ. ಅದೇ ಹೇಳುತ್ತೆ, ಇಷ್ಟು % ಜನ ಈ ತರ ರೇಟಿಂಗ್ ಕೊಟ್ಟಿದ್ದಾರೆ ಸರ್, ಈ ತರ ಎಲ್ಲ ಇದೆ ಸರ್, ಫೋನು ಮೆಟಲ್ ಬಾಡಿ ಇದೆ, ಅಲ್ಯೂಮಿನಿಯಂ ಬಾಡಿ ಇದೆ, ಈ ತರ ಇದೆ, ಪರ್ಚೇಸ್ ಮಾಡಿ ಸರ್ ಅಂತ ಹೇಳುತ್ತೆ. ಪರ್ಚೇಸ್ ಮಾಡ್ಬಿಡ್ತಾರೆ ಜನ. ಅಲ್ಲೇ ಎಲ್ಲ ಮುಗ್ದೋಯ್ತು. ಯಾಕಂದ್ರೆ ಅಷ್ಟು 5 ಲಕ್ಷ ರೂಪಾಯಿ ಆಗಿರುತ್ತೆ. S20-35 5 ಲಕ್ಷ ರೂಪಾಯಿ ಓಡ್ತಾ ಇರೋದು. 5 ಲಕ್ಷ 6 ಲಕ್ಷ ರೂಪಾಯಿ ಫೋನ್ ಅದು. ಇನ್ನ ಸ್ಯಾಮ್ಸಂಗ್ ಇದು ನಮ್ಮ ಆಪಲ್ ಫೋನು 18 17 ಇರುತ್ತೆ ಅನ್ಕೊಳ್ಳಿ, 28 27 ಅದು ಒಂದು 5 ಲಕ್ಷ 6 ಲಕ್ಷ ಇರುತ್ತೆ. ಬುಕ್ ಮಾಡ್ಲಾ ಸರ್ ಅಂತ ಹೇಳುತ್ತೆ. ಬುಕ್ ಮಾಡಿದ ತಕ್ಷಣ ಮನೆ ಬಾಗ್ಲಿಗೆ ಬರುತ್ತೆ. ಅವರೇ ಓಪನ್ ಮಾಡಿ ಎಲ್ಲ ತೋರಿಸ್ಬಿಡೋದೆ. ರೋಬೋಟ್ ಅಲ್ಲೇ ಓಪನ್ ಮಾಡಿ ವಿಡಿಯೋ ಮಾಡ್ಬಿಟ್ಕೊಂಡು ಅದು ನಮ್ಮ ಡ್ರೋನು ವಿಡಿಯೋ ಮಾಡ್ಕೊಂಡು ಓಕೆ ಡನ್ ಅಂತ ನೀವು ಕೊಟ್ಮೇಲೆ ಆ ಒಂದು ಏನಿರುತ್ತೆ ಡ್ರೋನ್ ವಾಪಸ್ ಹೋಗುತ್ತೆ. ಇವ್ರಿಗೆಲ್ಲ ಕರೆಕ್ಟ್ ಆಗಿದೆ, ಅನ್ಬಾಕ್ಸಿಂಗ್ ಮಾಡಿದೆ. ಯಾಕಂದ್ರೆ ಅಲ್ಲಿ ಕಳ್ತನ ಆಗೋ ಚಾನ್ಸೇ ಇಲ್ವಲ್ಲ.
ಎಲ್ಲ ರೋಬೋಟ್ಗಳೇ ಕೆಲಸ ಮಾಡ್ತಿದೆ, ಎಲ್ಲ ಡ್ರೋನ್ಗಳೇ ಕೆಲಸ ಮಾಡ್ತಿರುತ್ತೆ. ಕಂಪ್ಯೂಟರ್ ಅಲ್ಲಿ ಕುತ್ಕೊಂಡು ಜಸ್ಟ್ ಒಂದು ಆಪರೇಟಿಂಗ್ ಮಾಡ್ತಾ ಇರ್ತಾನೆ ಅಷ್ಟೇ ಮನುಷ್ಯ. ಅರ್ಥ ಆಯ್ತಾ? ಒಂದು 10-20 ಕಂಪ್ಯೂಟರ್ ಮುಂದೆ ಕುತ್ಕೊಂಡು ತಮ್ಮ ಡ್ರೋನ್ಗಳನ್ನ ಆಪರೇಟಿಂಗ್ ಮಾಡ್ತಾ ಇರ್ತಾರೆ. ಅಷ್ಟು ಬಿಟ್ರೆ ಇನ್ನೇನು ಇರಲ್ಲ ಕೆಲಸ ಮನುಷ್ಯಂಗೆ. ದಿನ ದಿನ ಕೆಲಸ ಕಮ್ಮಿ ಆಗ್ತಾನೆ ಇದೆ, ನೀವು ನೋಡ್ತಾ ಇದ್ರ. ಅದಕ್ಕೋಸ್ಕರ ಹೇಳ್ತಿರೋದು, ಈ ಎಷ್ಟು ಚಾನಲ್ ಅಲ್ಲಿ ನೀವು ಹೇಳ್ತೀರಿ ಟೆಕ್ ಚಾನಲ್ ಯಾರೋ ಒಬ್ರು ಕಮೆಂಟ್ ಆಗಿರಲ್ಲ, ನೆನ್ನೆ ಒಬ್ಬ ವ್ಯೂಸ್ ಯಾಕೆ ಬರ್ತಿಲ್ಲ ಅಂತ. ವ್ಯೂಸ್ ಎಲ್ಲಪ್ಪ ಬರುತ್ತೆ, ಇದು ಯೂಟ್ಯೂಬ್ ಬಗ್ಗೆ ತಿಳ್ಕೊಳಕ್ ಬರೋದು. ಏನೆಲ್ಲ ಇಡೀ ಕರ್ನಾಟಕ ಯೂಟ್ಯೂಬ್ ಮಾಡ್ಕೊಂಡ್ ಕೂತಿದ್ಯಾ ನೋಡಕ್ಕೆ? ಅದೇ ನಾನು ನನ್ನ ಮಗ ಕುತ್ಕೊಂಡು ದಿನ ಡ್ಯಾನ್ಸ್ ಆಡಿ ಕಾಮಿಡಿ ಮಾಡಿದ್ರೆ ಎಲ್ಲರೂ ನೋಡ್ತಿರು. ಮಗುವಿಂದ ಹಿಡ್ದು ಸಾಯ ಮುದುಕರವರೆಗೂ ನೋಡ್ತಾ ಇದ್ರು. ಅರ್ಥ ಆಯ್ತಾ? ಕಮೆಂಟ್ ಹಾಕಿದ್ದಿಲ್ಲ, ಏನೋ ನನ್ನ ಹೆಸರು ತೆಗೆದು ನೋಡು. ನಿನ್ಗೆ ವ್ಯೂಸ್ ಬರ್ತಾ ಇಲ್ಲ, ಟೆಕ್ ಚಾನಲ್ಗೆ ಯಾರಿಗೂ ವ್ಯೂಸ್ ಬರಲ್ಲಪ್ಪ. ಟೆಕ್ಕಿನ್ ಸಂದೀಪ್ ಮಿಲಿಯನ್ ಗಟ್ಲೆ ಹೋಗ್ತಿದ್ದ ನಾನು 10 ವರ್ಷ ಹಿಂದೆ ನೋಡಿದಾಗ. ಈಗ 1,00,000 ಮುಟ್ಟಕ್ಕೆ ಅಳ್ತಾ ಇದಾರೆ ವ್ಯೂವರ್ಸ್. ಯಾರು ನೋಡ್ತಾ ಇಲ್ಲ, ಯಾರೋ ಹೊಸಬ್ರು ಹುಡುಗರುಗಳು. ಏನೋ ಹೆಸರು? ಭೀಮ್ ಶೆಟ್ಟಿ ಅವ್ರೆ. ಅರ್ಥ ಆಯ್ತಾ? ಇದೇನಿದ್ರು ಯೂಟ್ಯೂಬ್ ಕಲಿಯೋರು ಮಾತ್ರ ನೋಡೋಂಥದ್ದು. ನಮ್ಮ ಅಮ್ಮನೇ ಈ ವಿಡಿಯೋ ನೋಡಲ್ಲ, ಸ್ವಂತ ಇವನು ಅಂದ್ರೆ ಪ್ರಾಣ ಅವ್ರಿಗೆ. ಏನಮ್ಮ ನೋಡ್ದಮ್ಮ, ನಾವು ವಿಡಿಯೋ ರಿಲೀಸ್ ಮಾಡಿದೀವಿ, ಪಬ್ಲಿಕ್ ನೋಡ್ದ ಅಂದ್ರೆ ಅದೇನೋ ಇದೆ. ಅವ್ನ ಕೈಲಿ ಡ್ಯಾನ್ಸ್ ಆಡ್ಸೋ, ನಾಟಕ ಮಾಡ್ರು, ಆಕ್ಟಿಂಗ್ ಮಾಡ್ರು, ನೋಡ್ತೀನಿ ಅಂತಾರೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೇಳ್ತಾ ಇರೋದು ಇದೇನೆ, ಎಂಟರ್ಟೈನ್ಮೆಂಟ್ ಉಳ್ಕೊಳತ್ತೆ, ಕಾಮಿಡಿ ಉಳ್ಕೊಳತ್ತೆ, ಇದಕ್ಕೆ ಸಾವೇ ಇಲ್ಲ. ಅರ್ಥ ಆಯ್ತಾ? ಇವಕ್ಕೆಲ್ಲ ಸಾವಿಲ್ಲ. ಇಷ್ಟೊತ್ತು 6 ಹೇಳಿದ್ನಲ್ಲ, 6 ಚಾನಲ್, ಡ್ರಾಯಿಂಗ್ ಇರ್ಬೋದು, ರಂಗೋಲಿ ಇರ್ಬೋದು, ಟೆಕ್ ಇರ್ಬೋದು, ಇರ್ಬೋದು, ಕಾರ್ಟೂನ್ ವಿಡಿಯೋ ಇರ್ಬೋದು. ಇದು ಇಯರ್ ಬೈ ಇಯರ್ ಅಂದ್ರೆ ವರ್ಷಗಳ ಗಟ್ಲೆ ಇವು ನಡೆಯಲ್ಲ. ಇವೆಲ್ಲ ತಾತ್ಕಾಲಿಕ, ಯಾವತ್ತೂ ಬಿದ್ದೋದು. ಇಂಥ ಕಂಟೆಂಟ್ ಮಾಡ್ತಾರೆ, ನಿಜವಾಗ್ಲೂ ಹೇಳ್ತೀನಿ, ಈಗಲೇ ನಿಲ್ಸ್ಬಿಡಿ. ಅರ್ಥ ಆಯ್ತಾ? ಆಮೇಲೆ ಇನ್ನೇನು ಸರ್ ಬರೀ ಕಾಮಿಡಿ ಇದೇನ ಅಷ್ಟೇನಾ ಅಂದ್ರೆ, ಒಂದೇನಿರುತ್ತೆ, ಒಂದು ಗಾಸಿಪ್ಸ್ ಇರ್ಬೋದು ಅಥವಾ ಟ್ರೆಂಡಿಂಗ್ ಇರ್ಬೋದು, ಅದರಿಂದ ಹೋಗಿ. ಯಾಕಂದ್ರೆ ದಿನ ಒಂದು ಟ್ರೆಂಡಿಂಗ್ ಸಿಗ್ತಿರುತ್ತೆ ವಿಡಿಯೋ, ಅವತ್ತಿನ ಜೀವನಕ್ಕೆ ನಿಮ್ ವಿಡಿಯೋ ಮೂವ್ ಆಗ್ತಾ ಇರುತ್ತೆ. ಇವುಗಳಿಗೆಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ನಿಮ್ ಚಾನಲ್ ಫ್ಯೂಚರ್ ನಲ್ಲಿ ಹಂಗೆ ಇರ್ತೀರಾ ನೀವು. ಓಕೆನಾ? ಅದ್ ಬಿಟ್ಬಿಟ್ಟು ನೀವು ಈ ತರ ಎಲ್ಲ ರಂಗೋಲಿ ಚಾನಲ್ ಈ ತರ ಎಲ್ಲ ಮಾಡ್ತಾ ಇದ್ರೆ ಅವ್ರ ಚಾನಲ್ ಹೋಗಲ್ಲ. ಇದ್ರ ಜೊತೆ ಇನ್ನೊಂದು ಚಾನಲ್ ಸೇರಿಸ್ಕೊಂಡಿಲ್ಲ ಬರುತ್ತೆ, ನೀನು ಕುಕಿಂಗ್ ಚಾನಲ್. ಇದು ಕೂಡ ಅಷ್ಟೇ, ಅಷ್ಟೊಂದು ಹೇಳ್ಕೊಳಂಗಿಲ್ಲ ಫ್ಯೂಚರ್ ನಲ್ಲಿ. ಯಾಕಂದ್ರೆ ಹೇಳಿದ್ನಲ್ಲ, ಈಗಲೇ ಅವಾಗ ಹೋಗ್ತಿದ್ರು ರೇಖಾ ಅಡುಗೆ ಮನೆ ಅವ್ರದ್ದು ವಿಡಿಯೋ ವ್ಯೂಸ್ ನೋಡಿ, ಇವತ್ತು ನೋಡಿ ವ್ಯೂಸೇ ಇಲ್ಲ ಅವ್ರಿಗೆ. 1 ಲಕ್ಷ ಮಿನಿಮಮ್ ಅವ್ರು ಅಪ್ಲೋಡ್ ಮಾಡ್ರೆ 6-7 ವರ್ಷ ಹಿಂದೆ ಅವ್ರ ಇಂಟರ್ವ್ಯೂ ಕೊಡಕ್ ಮುಂಚೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ರೆ 1 ಲಕ್ಷ ಮೇಲೆ ಹೊರತು ಅದಕ್ಕಿಂತ ಕಮ್ಮಿ ಇಲ್ಲ ವ್ಯೂಸ್. ಅದಕ್ಕೆ ಏನ್ ಮಾಡೋರು, ಇದು ಫ್ಯೂಚರ್ ಆಗಲ್ಲ, ಇದ್ ನಂಬ್ಕೊಂಡು ನಾನು ಜೀವನ ಮಾಡ್ರೆ ಮನೆಯೆಲ್ಲ ಕಟ್ಬಿಟ್ಟಿದೀನಿ ಅಂದ್ಬಿಟ್ಟು ಅವರು ರೇಖಾ ಟ್ಯಾಲೆಂಟ್ ಅಂತ ಇನ್ನೊಂದು ಚಾನಲ್ ಮಾಡಿದ್ದಾರೆ ಬೇಸಿಕ್ಸ್ ಆಗಿ. ಅರ್ಥ ಆಯ್ತಾ? ಅದರಲ್ಲೇ ಮಾಡೋದು ಬೇಡ, ಒಂದಿನ ನೆಮ್ಕೊಂಡಿರೋದು ಬೇಡ ಅಂತ. ಅರ್ಥ ಆಯ್ತಾ? ಅವರೇ ನಂಬರ್ 1 ಅಡುಗೆ ಚಾನಲ್ ಅಲ್ಲಿ. ಬಟ್ ಇವತ್ತು ವ್ಯೂಸೇ ಇಲ್ಲ. ಯಾಕಂದ್ರೆ ಅಡುಗೆ ಚಾನಲ್ ಯಾರು ನೋಡುತ್ತಾರೆ, ಕಲಿತಾರೆ, ಅಷ್ಟೇ ಮುಗೀತು. ಮತ್ತೆ ನಿಮ್ ಅಡುಗೆ ಚಾನಲ್ ನೋಡ್ಕೊಂಡು ಕುತ್ಕೊಳಲ್ಲ. ಇವೆಲ್ಲ ಏನ್ ಗೊತ್ತಾ, ಇವೆಲ್ಲ ತಾತ್ಕಾಲಿಕ. ಅಡುಗೆ ಚಾನಲ್ ಮಾಡೋದು ಮಾತು ಮುಂಚೆ ನೀವು ಲೇಡೀಸ್ ಏನ್ ಮಾಡ್ತೀರಾ, ಅಡುಗೆ ಚಾನಲ್ ಮಾಡ್ತೀರಾ. ಏನಾಯ್ತು, ರೇಖಾ ಅಡುಗೆ ಮನೆಯವರು ಇಂಟರ್ವ್ಯೂ ಕೊಟ್ರು ಬರತ್. ಇಂಟರ್ವ್ಯೂ ಕೊಟ್ಟಾಗ ನಮ್ಮ ಕರ್ನಾಟಕದ 1 ಕೋಟಿ ಜನ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬಿಟ್ರು ಲೇಡೀಸ್. ಏನು ಅಡುಗೆ ಚಾನಲ್ ಮಾಡ್ರೆ ಹಿಂಗ್ ಹೋಗುತ್ತಂತೆ, ನನ್ಗೆ ಬರ್ದೇ ಅಡುಗೆನ, ನಾನು ಉತ್ತರ ಕರ್ನಾಟಕದ ಅಡುಗೆ ಮಾಡ್ತೀನಿ, ನಾನು ಈ ಅಡುಗೆ ಮಾಡ್ತೀನಿ, ನಾನು ಆ ಅಡುಗೆ ಮಾಡ್ತೀನಿ ಅಂತ ಮಾಡಿದ್ರು. ಅದ್ರ ಕ್ಲಿಕ್ ಆಗಿದ್ದು ಅಮ್ಮಮ್ಮ ಅಂದ್ರೆ ನಿಜ ಹೇಳ್ತೀನಿ, ಒಂದು 5,000 ಯೂಟ್ಯೂಬರ್ಸ್ ಅಷ್ಟೇ 1 ಕೋಟಿಲಿ. ಮಿಗ್ದವರೆಲ್ಲ ಇವತ್ತು ನಮ್ಮ ಸಬ್ಸ್ಕ್ರೈಬರ್ಸ್ ಫೇಲೆ. ಇನ್ನೂವರೆಗೂ ಚಾನಲ್ ಮಾರ್ಜಿನ್ ಆಗಿಲ್ಲ. ಅರ್ಥ ಆಯ್ತಾ? ಮಿಗ್ದವ್ರದ್ದು ಆಗಿದೆ, ಅವ್ರದ್ದು ಈಗ ವ್ಯೂಸೇ ಹೋಗ್ತಾ ಇಲ್ಲ, ಫುಲ್ ಬಿದ್ದೋಗಿದ್ದಾರೆ ಆಗ್ಲೇ. ಕೆಲವರೊಬ್ರು ವಿಡಿಯೋ ನೋಡ್ತಾ ಇರೋ ಬಗ್ಗೆ ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಆದ್ರೆ ನೀವು ಮಾಡಿ ಅಂದ್ರೆ ಇದು ಕುಕಿಂಗ್ ಬಗ್ಗೆನೆ ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡಿ ಸರ್ ಅಂದ್ರೆ ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ರೆ ಒಂದು ವಿಡಿಯೋ ಮಾಡ್ತೀನಿ. ಓಕೆ, ಏನೋ ಅವಾಗ ಹಂಗ ಹೋಗ್ತಾ ಇತ್ತು, ಈಗ ಏನೂ ಇಲ್ಲ. ಅರ್ಥ ಆಯ್ತಾ? ಈಗ ಎಲ್ಲರಿಗೂ ಕುಕಿಂಗ್ ಅವರು ಅಮ್ಮ ಕಲ್ಸ್ಕೊಡೋದು, ಅತ್ತೆ ಕಲ್ಸ್ಕೊಡೋದು ಇರುತ್ತೆ. ಈಗ ಏನು ಎಲ್ಲ ಟ್ರೆಂಡ್ ಆಗ್ಬಿಡ್ತೀನಿ, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಔಟ್ ಸೈಡು, ಈ ತರ ಊಟಗಳು ಹೋಗ್ಬಿಡೋದ್ರಿಂದ ನಮ್ಮ ಕರ್ನಾಟಕದ ಊಟಗಳ ಬಗ್ಗೆ ಜನಕ್ಕೆ ತಲೆನೇ ಇಲ್ಲ, ಇಷ್ಟನೇ ಇಲ್ಲ. ಏನೋ ಡಿಫ್ರೆಂಟ್ ಆಗಿ ಮಾಡ್ತಿನ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು ಅನ್ನೋ ರೀತಿ ಹೋಗ್ತಾ ಇದೆ ಟ್ರೆಂಡ್ ಈಗ. ಅರ್ಥ ಆಯ್ತಾ? ಅದರಿಂದ ನೀವೇನೋ ಡಿಫ್ರೆಂಟ್ ಆಗಿ ಮಾಡಿದಾಗ ನೋಡಿ ಹೋಗುತ್ತೆ ಸ್ವಲ್ಪ ವ್ಯೂಸ್. ಮಿಗ್ದಾಗೆಲ್ಲ ಏನೂ ಇರಲ್ಲ ವ್ಯೂಸ್ ಕುಕಿಂಗ್ ಅಲ್ಲಿ. ಎಲ್ಲೋ ಕೆಲವು ಬೆರಳೆಣಿಕೆ ಅಷ್ಟು 1-2 ವಿಡಿಯೋಗಳು ಮಾತ್ರ ವೈರಲ್ ಆಗುತ್ತೆ. ಮಿಕ್ಕಿದ ವಿಡಿಯೋಸ್ ಎಲ್ಲ ಅಲ್ಲಂದ್ರಲ್ಲೇ 100 ವ್ಯೂಸ್ ಹೋಗ್ತಿರೋ ಚಾನಲ್ಗಳು ಎಷ್ಟೋ ಇದೆ. ಅವಾಗ ಮಾಡಿದವ್ರು 5 ವರ್ಷ ಹಿಂದೆ ಮಾಡಿದವ್ರು, ಅವರೆಲ್ಲ ಯೂಟ್ಯೂಬೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಮ್ದಲ್ಲಿ ಇದೆಯಲ್ಲ ಅಮ್ಮಮ್ಮ ಅಂದ್ರೆ ಒಂದು 5,000 ಮೇಲೆ ಇದಾರಲ್ಲ ಕುಕಿಂಗ್ ಚಾನಲ್, ಅಷ್ಟು ಜನ ಯೂಟ್ಯೂಬ್ ಬಿಟ್ಬಿಟ್ಟಿದ್ದಾರೆ. ನಾವು ಮೊನ್ನೆ ರಿಸರ್ಚ್ ಮಾಡ್ದೋ, ಯಾಕೆ ಇವರೆಲ್ಲ ಕಮೆಂಟ್ ಆಗ್ತಿಲ್ಲ ಅಂತ. ಕಮೆಂಟ್ ಆಗ್ದೋ, ಯಾಕಕ್ಕ ವಿಡಿಯೋ ಮಾಡ್ತಾ ಇಲ್ಲ, ಚೆನ್ನಾಗಿ ಮಾಡ್ತಿರಲ್ಲ ವಿಡಿಯೋ ಮಾಡಿ ಅಂತ ಕಮೆಂಟ್ ಆಗಿದ್ದೀನಿ. ಅವ್ರಿಗೆ ಕಮೆಂಟ್ ಮಾಡ್ಬಿಟ್ಟು ಬರತ್ ಇನ್ನೂ ಮರ್ತಿಲ್ವ ನಾನು, ನಿನ್ ಬಿಸಿ ಶೆಡ್ಯೂಲ್ ನನಗೂ ಕಮೆಂಟ್ ಆಗ್ತಿದ್ಯಲ್ಲಪ್ಪ, ಥ್ಯಾಂಕ್ಸ್ ಕಣಪ್ಪ ಅಂದ್ಬಿಟ್ಟು ಮನೆ ಬೆಳಗ್ಗೆ ಮೆಸೇಜ್ ಮಾಡಿದ್ದಾರೆ. ಚೆನ್ನಾಗಿ ಓದ್ಕೋ, ಹೇಳಕ್ಕಾಗಲ್ಲ, ಯೂಟ್ಯೂಬ್ ಶಾಶ್ವತ ಅಲ್ಲ, ಟಿಕ್ ಟಾಕ್ ತರ ಡಿಲೀಟ್ ಆಗೋಗ್ಬೋದು ಅಂತ ನಮ್ಗೆ ಸಜೆಷನ್ ಕೊಟ್ಟಿದ್ದಾರೆ. ನಾವಿಲ್ಲ ಮೇಡಮ್, ಎಲ್ಲ ಇರುತ್ತೆ, ನೀವು ಮಾಡಿ ವಿಡಿಯೋ. ನೀವು ಯಾಕಂದ್ರೆ ಹೆಂಗಸರುಗಳು ಹೆಂಗೆ ವಿಡಿಯೋ ಮಾಡ್ತಾರೆ, ಒಂದು 10-20 ವಿಡಿಯೋ, ಇಲ್ಲ ಒಂದು 6 ತಿಂಗಳು, ವರ್ಷ ಅಂದ್ರೆ ಎಷ್ಟು ಹೆಂಗಸರು. ಆಮೇಲೆ ಬಿಟ್ಬಿಡ್ತಾರೆ, ವಾಚ್ ಅವರ್ ಲೆಸ್ ಆಗ್ತಿದೆ, ಏನ್ ವೀಸೇ ಬರ್ತಾ ಇಲ್ಲ, ಎಷ್ಟು ಚೆನ್ನಾಗಿಲ್ಲ ಅಡುಗೆ ಮಾಡಿದೆ, ವಿಡಿಯೋ ಮಾಡಿದೆ ಅಂತ. ತುಂಬಾ ಅಂದ್ರೆ ತುಂಬಾ ಲೇಡೀಸ್ಗಳು ಇದೇ ಮಾಡ್ತಾ ಇರೋದು. ಯಾರ್ದು ಅಂತ ವಿಡಿಯೋ ನೋಡ್ತಾರೆ,
ಯೋಚನೆ ಮಾಡಿ. ಯಾವತ್ತು ಜಾಸ್ತಿ ಫೈಟ್ ಇರುತ್ತಲ್ಲ ಆ ಜಾಗಕ್ಕೆ ನಾವು ಹೋಗ್ಲೇಬಾರ್ದು. ಯಾಕಂದ್ರೆ ಅಲ್ಲಿ ಜೀವನ ಮಾಡೋಕ್ಕಾಗಲ್ಲ. ಇವಾಗ ಒಂದು 100 ಅಂಗಡಿ ಇತ್ತು ಅನ್ಕೊಳ್ಳಿ SP Road ಅಲ್ಲಿ, ಅಲ್ಲಿ 5,000 ರೂಪಾಯಿ ಬಾಡಿಗೆ ದಿನಕ್ಕೆ. ಅಲ್ಲಿ ಬಿಡು ಜನ ಸೇರ್ತಾರಲ್ವಾ, ಸಕ್ಕಾಪಟ್ಟೆ ಜನ ಅಂತ ಅಲ್ಲಿ ಹೋಗಿ ಬಾಡಿಗೆ ಅಂಗಡಿ ತಗೊಂಡ್ರೆ ನಿಮ್ಗೆ ಪ್ರಾಡಕ್ಟ್ ಒಂದು 10 ಪ್ರಾಡಕ್ಟ್ ಸೇಲ್ ಆದ್ರೆ 10,000 ರೂಪಾಯಿ ಸಿಗೋದು. ಅಲ್ಲೇ 1-2 ಪ್ರಾಡಕ್ಟ್ ಸೇಲ್ ಆಗ್ತಾ ಇರೋನೆ ನೀವೇ ಕೈಯಿಂದ ಬಾಡಿಗೆ ಕಟ್ತಾ ಇರ್ತೀರಾ. ಕಾಂಪಿಟೇಷನ್ ಜಾಸ್ತಿ ಅಂತ ಜಾಗದಲ್ಲಿಲ್ಲ. ಅದೇ ಕಾಂಪಿಟೇಷನ್ ಇಲ್ದಿರೋ ಜಾಗದಲ್ಲಿ ನಾವು ಅಂಗಡಿ ಓಪನ್ ಮಾಡಬೇಕು. ನಮ್ಮ SCL ಗೇಮಿಂಗ್ ಅವ್ರು ಓಪನ್ ಮಾಡಿದಾರಲ್ಲ ನೋಡಿ, ಅಲ್ಲಿ ಬಂದು ಸುಮ್ಮನೆ SP Road ಗಾಡಿ ನಿಲ್ಸಕ್ಕೆ ಜಾಗ ಇಲ್ಲ, ಬನ್ನಿ ಇಲ್ಲಿ ಎಲ್ಲ ಜಾಗ ಇದೆ, ದೊಡ್ಡದಾಗೂ ಶೋರೂಮ್ ಮಾಡಿದೀನಿ, SP Road ಇಷ್ಟೇ ಅಂಗಡಿಗಳು, ಬನ್ನಿ ಇಲ್ಲಿ ನೀವು ಹುಡುಕಿ ತಗೊಂಡು ಪ್ರಾಡಕ್ಟ್ ಮುಟ್ಟಿ ಟೆಸ್ಟ್ ಮಾಡಿ ತಗೊಂಡೋಗಿ ಅಂತ ಮಾಡಿದ್ರು. ಕ್ಲಿಕ್ ಆದ್ರು. ಈಗ ಅರ್ಥ ಮಾಡ್ಕೊಳ್ಳಿ, ಹಾಕಿದ್ದು ಉದಾಹರಣೆ ಕೊಟ್ಟೆ ಅಂದ್ರೆ ಯಾವ್ದನ ಹೊಸ್ತಾ ಟೈಪ್ ಅಲ್ಲಿ ವಿಡಿಯೋ ಮಾಡಕ್ ನೋಡಿ, ಕ್ಯಾಟಗರಿಲಿ ಏನಾದ್ರು ನಿಮ್ಮ ಹೊಸ ಟ್ಯಾಲೆಂಟ್ ಇಟ್ಕೊಂಡು, ಅವಾಗ ನಿಮ್ ಚಾನಲ್ ಲೈಫ್ ಟೈಮ್ ಅರ್ನಿಂಗ್ ಮಾಡ್ಬೋದು. ಇಲ್ಲ ಅಂದ್ರೆ ಕಷ್ಟ ಇದೆ ಯೂಟ್ಯೂಬ್ನಲ್ಲಿ ಇರೋದು ಹೇಳ್ತೀನಿ. ಯಾಕಂದ್ರೆ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಈ ಕುಕಿಂಗ್ ಚಾನಲ್ ಇವೆಲ್ಲ ಹೋಗ್ತಾನೆ ಇಲ್ಲ. ಅದ್ರಲ್ಲಿ ನಾವು ಕುಕಿಂಗ್ ಚಾನಲ್ ಮಾಡ್ತೀನಿ ಅಂತ ಮಾತು ಮುಂಚೆ ಅದೇ ಅಡುಗೆ ಚಾನಲ್ಗಳು ತುಂಬಾ ಬರ್ತವೆ. ಆಗ ಕೆಲಸ ಅಲ್ಲ. ಓಕೆ, ಆಲ್ರೆಡಿ ಅವ್ರಿಗೆ ಇಟ್ಟಾಗಿರೋದ್ರೆ ರೇಖಾ ಅಡುಗೆ ಮನೆಯವ್ರಿಗೆ ವ್ಯೂಸ್ಗಳಿಲ್ಲ, ಡಲ್ ಆಗಿ ಕೂತಿದ್ದಾರೆ. ಆಮೇಲೆ ಇನ್ನೊಬ್ರು ಎಲ್ಲ ಪಾಕಶಾಲೆ ಏನೈತೆ ಅಲ್ವಾ, ಅವ್ರದಂತೂ ಇನ್ನೂ ವ್ಯೂಸ್ ಹೋಗ್ತಿಲ್ಲ. ಅವ್ರು ಇನ್ನೂ ವಿಡಿಯೋ ಎಡಿಟಿಂಗ್ ಮಾಡೋದು ಅದೆಲ್ಲ ಇನ್ನೂ ಅದೇ ಹಳೆ ಕಾಲದಲ್ಲೇ ಇದ್ದಾರೆ. ಕಿನ್ ಮಾಸ್ಟರ್ ಅಲ್ಲೇ ಕುತ್ಕೊಂಡಿದ್ದಾರೆ. ಸ್ವಲ್ಪ ಅಪ್ಡೇಟ್ ಆಗ್ಬೇಕು ಪಾಪ. ಅಷ್ಟೆಲ್ಲ ಅವಾಗ ಅರ್ನಿಂಗ್ ಮಾಡಿದ್ದಾರೆ. ಕೆಲವರು ಹಂಗೆ ಅರ್ನಿಂಗ್ ಮಾಡ್ತಾ ಇರ್ತಾರೆ, ಅಪ್ಡೇಟೇ ಆಗಲ್ಲ, ಹಂಗೆ ಇರ್ತಾರೆ. ಅದೇ ಅಪ್ಡೇಟು, ಅದೇ ತರ ಅಡುಗೆ, ಅದೇ ರೀತಿ ಇರಬಾರ್ದು. ಸ್ವಲ್ಪ ಅಪ್ಡೇಟ್ ಆಗ್ಬೇಕು. ಹಳೆ ಯೂಟ್ಯೂಬರ್ಸ್ಗಳು ಅವ್ರಿಗೆ ಈಗಲೂ ವ್ಯೂಸ್ ಇದೆ, ಇಲ್ಲ ಅಂತ ಅಲ್ತಲ್ಲ. ಬಟ್ ಏನಂದ್ರೆ ಅವ್ರು ಮಾಡ್ತಿರೋ ರೀತಿ ಜನಕ್ಕೆ ಈಗ ಇಷ್ಟ ಆಗ್ತಾ ಇಲ್ಲ. ಕಾರಣ ಈಗ ಬರ್ದಿರೋ ಟೆಕ್ನಾಲಜಿ. ಓಕೆ, ನಿಮ್ಗೆಲ್ಲ ಅರ್ಥ ಆಯ್ತು ಅನ್ಕೊಂತೀನಿ. ಐ ಹೋಪ್. ನೋಡಿದ್ರಲ್ಲ, ನಿಮ್ಮ ಕ್ಯಾಟಗರಿಗೂ ಒಂದೆಲ್ಲ ಒಂದ್ ದಿವಸ ಸಾವಿದೆ. ಈ ಚಾನಲ್ಗೂ ಅಷ್ಟೇ, ಟೆಕ್ಕಿನ್ ಚಾನಲ್ಗೇನು ಅಷ್ಟೇ, ಟೆಕ್ಕಿನ್ ಸಂದೀಪ್ ಅವರೇ ನನ್ನ ಇಷ್ಟ. ಅವ್ರು ಇಬ್ಬರೇ ಲಾಸ್ಟ್ ನಾನು ಕನ್ನಡಕ್ಕೆ ಅನ್ಬಾಕ್ಸಿಂಗ್. ಬೇರೆ ಯಾರೇ ಬಂದ್ರು ನೋಡಿ, ಈ ಮಾತು ಮುಂಚೆ ಅವ್ರು ಇಬ್ಬರೇ ಹೆಸರೇ ಹೇಳೋದು. ನನ್ನ ಮಗ ಅನ್ಬಾಕ್ಸಿಂಗ್ ಆಗ್ತಿರೋ ಸಾಕು, ಅವ್ರದ್ದು ತರನೇ ವಿಡಿಯೋ ಮಾಡಿದ್ಯಾ, ಬೆಂಕಿ ಅಂದ್ಬಿಟ್ರೆ ಸಾಕು, ಬೆಂಕಿ ಅಂತ ಸಂದೀಪ್ ಅವರೇ, ಅವನ ತರನೇ ನೀನು ಮಾತಾಡ್ತೀಯಾ, ಅವನ ತರ ಇದೆಯಾ. ಆಚೆ ಹೇಳಿದ್ರೆ ಅವನು ಫ್ಯಾನ್, ಅವನು ಟೆಕ್ಕಿನ್ ಸಂದೀಪ್ ಅವ್ರಿಗೆ. ಏನೋ ಒಂದೆರಡು ವಿಡಿಯೋ ಆ ಥರ ಮಾಡ್ರೆ ಸಾಕು. ಅದೇ ರೀತಿ ಅಲ್ಲಿಗೆ ಹೊಸಬ್ರ ಬರೋಕೆ ಬಿಡಲ್ಲ ಜನ. ಅವನ ತರನೇ ಮಾಡಿದ್ಯಾ ಹೋಗುರು, ಇವನ್ ತರನೇ ಮಾಡಿದ್ಯಾ ಹೋಗುರು ಅನ್ನೋದೇ ಇಲ್ಲಿ ಜಾಸ್ತಿ. ಏನೋ ಹೊಸ್ದಾಗಿ ಮಾಡ್ತಾ ಇದ್ಯಾ, ಮಾಡು, ಶಬಾಷ್, ಪಾಪ ಟೆಕ್ಕಿನ್ ಸಂದೀಪ್ ಅವ್ರ ವಯಸ್ಸಾಯ್ತು, ಅವ್ರು ಇಷ್ಟ ತಗೊಳ್ಳಿ, ನೆಕ್ಸ್ಟ್ ನೀನೇ ಅನ್ನೋದಿಲ್ಲ ಜನ. ಅರ್ಥ ಆಯ್ತಾ? ನಮ್ಮವ್ರು ಹಂಗೆ ಏನೂ ಮಾಡೋಕ್ಕಾಗಲ್ಲ. ನೀವು ನೋಡ್ಕೊಂಡು ಕ್ಯಾಟಗರಿಗಳು ಮಾಡಿ. ನಾನು ಏನು ಇಷ್ಟು ಹೇಳಿದ್ದೀನಲ್ಲ, ಕುಕ್ಕಿಂಗು, ಡ್ರಾಯಿಂಗು ಇವೆಲ್ಲ ಬರತ್ತ, ಅದು ಸೇರಿಸಿಲ್ಲ, ಅದನ್ನೂ ಕೂಡ ಸೇರಿಸಿ ಹೇಳ್ತೀನಿ. ಫ್ಯೂಚರ್ನಲ್ಲಿ ಇವಾಗೆಲ್ಲ ವ್ಯೂಸ್ ಬರಲ್ಲ, ತುಂಬಾ ಅರ್ನಿಂಗ್ಸ್ ಕಮ್ಮಿ ಆಗುತ್ತೆ. ಆಮೇಲೆ ಮಾಡರೇಷನ್ ಆಗೋದು ಕಷ್ಟ ಆಗುತ್ತೆ. ಈ ಚಾನಲ್ಗಳು ಇಷ್ಟು ಚಾನಲ್ಗಳು ಮಾಡ್ಕೊಂಡು ಈ ಟೆಕ್ ಚಾನಲ್ ಅಂತೂ ಯೂಟ್ಯೂಬ್ ಇನ್ಫಾರ್ಮೇಶನ್ ಕೊಡೋದಂತ ನೋಡಿ, ಅವನೇ ವ್ಯೂಸ್ ಬರಲ್ಲ ಅಂತ ಹಾಕಿದ್ದಾನೆ ಕಮೆಂಟು. ಯಾರಿಗೂ ವ್ಯೂಸ್ ಬರಲ್ಲ. ಇದು ಯೂಟ್ಯೂಬರು ಲಕ್ಷಕ್ಕೆ ಒಬ್ರು ಅದರಲ್ಲಿ ಡಿವೈಡ್ ಆಗ್ತಾರೆ. ಇಲ್ಲಿ ಇರೋದು ಹೇಳ್ಬಿಡ್ತೀನಿ ನಾನು. ಈ ಕಡೆ ಕನ್ನಡ ಕ್ರಿಯೇಟರ್ ಇದಾರೆ, ಲೈಕ್ ಈ ಲಿಗೇಶ್ ಇದಾರೆ, ಟೆಕ್ ಎಡಿಟ್ಸ್ ಇದಾನೆ, ಟೆಕ್ಕಿನ್ ಬರೋದಿದ್ದಾನೆ. ಈ ತರ ಇಷ್ಟೊಂದು ಇರೋದ್ರಿಂದ ಯಾರ ಹತ್ರ ಅಂತ ಹೋಗಿ ನೋಡ್ತಾರೆ ಜನ. ಇಷ್ಟಲ್ದಿರ ಇನ್ನೂ ಇದಾರೆ, ಹೋಗ್ತಾವ್ರೆ. ಇಷ್ಟು ಜನದಲ್ಲಿ ಯಾರಿಗೆ ಆಗ್ತಾರೆ, ಯಾರು ಸಿಗ್ತಾರೋ ಅವ್ರ ಕಡೆ ಫ್ಯಾನ್ ಆಗ್ಬಿಡ್ತಾರೆ ಜನ. ಏನಾಗ್ತದೆ, ಡಿವೈಡ್ ಆಗ್ತಾರೆ ಜನಗಳು. ಡಿವೈಡ್ ಆದಾಗ ವ್ಯೂಸ್ಗಳು ಡಲ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು, ಪದೇ ಇಂಥ ಚಾನಲ್ಗಳನ್ನ ಮಾಡ್ಕೊಂಡ್ರೆ ಬೇರೆಯವ್ರ ಹೊಟ್ಟೆ ಮೇಲೂ ನೀವೇ ಹೊಡೆದಂಗೆ ಆಗುತ್ತೆ ಅಲ್ವಾ. ಯೋಚನೆ ಮಾಡಿ, ಇಲ್ಲೇ ಯಾರಿಗೂ ಬೇರೆಯವ್ರಿಗೆ ವ್ಯೂಸ್ ಇಲ್ಲ ಅಂದಮೇಲೆ ನೀವು ಬಂದು ಇಲ್ಲಿ ಏನ್ ಮಾಡ್ತೀರಾ? ನೀವು ಅದಕ್ಕೆ ಹೇಳ್ತಿರೋದು, ಹೊಸ ಜಾಗದಲ್ಲಿ ಅಂಗಡಿ ಹಾಕೋದು ನೋಡಿ, ಅಲ್ಲಿ ವ್ಯಾಪಾರ ಆಗುತ್ತೆ, ಹೊಸ ಏರಿಯಾ ಇಂಪ್ರೂವ್ಮೆಂಟ್ ಆಗ್ತಿರುತ್ತೆ, ಅಲ್ಲಿ ನೀವು ಕಿಂಗ್ ಆಗ್ತೀರಾ. ಇವತ್ತಿಗೂ ನಮ್ಮ ಚಂದ್ರಗಡ 9 ಇದಕ್ಕೆ ಬಂದ್ರೆ ರಾಮಣ್ಣ ಅನ್ನೋದೇ ಫೇಮಸ್. ಯಾಕಂದ್ರೆ ಅವತ್ತಿಂದ ಅವ್ನು ಹಾಕಿದ್ದು ಚಡ್ಡಿ ಹಾಕೊಂಡ್ ಬಂದಿದ್ದು, ಹುಡುಗ ಭರತನ್ ತರ ಹುಡುಗನ ಟೇಬಲ್ ಬಂದಿದ್ದವನು ಅಂಗಡಿ ಹಾಕಿದ್ದು. ಇವತ್ತಿಗೂ ಚಿಕ್ಕ ಹುಡುಗನ್ ಕೇಳಿದ್ರು ರಾಮಣ್ಣ ಅಂಗಡಿ ಅಂತಾರೆ. ಯಾಕಂದ್ರೆ ಅವ್ನು ಹೊಸ್ತಾಗಿ ಬಂದು ಅವಾಗ ತಾನೇ ಅಂಗಡಿ ಆಗ್ದ ಫೇಮಸ್. ನೀವು ನೋಡಿ, ಇವ್ರ ಸೆಟ್ಟಿ ಏನಪ್ಪಾ ಇಲ್ಲಿ ಬಂದು ಸೆಟ್ಲ್ ಆಗ್ಬಿಟ್ಟಲ್ಲಪ್ಪ, ಸೆಟ್ಟು ಏನು ಇಲ್ಲಿ ಬಂದು ಸೆಟ್ಲ್ ಆಗ್ಬಿಟ್ಟೆ ಅಂತೀರಾ. ಯಾಕಂದ್ರೆ ಅವ್ರು ಹೊಸ ಜಾಗದಲ್ಲಿ ಬಂದಿರ್ತಾರೆ. ಹಂಗೆ ಹೊಸ ಕಂಟೆಂಟ್ ನಾವು ತಗೊಂಡ್ಬೇಕು. ಹೊಸ ಕಂಟೆಂಟ್ ತಂದು ಹೊಸದಾಗಿ ವಿಡಿಯೋ ಮಾಡಿ ಹೊಸ ರೀತಿಲಿ ಇದ್ದಾಗ ಜನ ನಮ್ಮನ್ನ ಇಷ್ಟಪಟ್ಟೆ ಪಡ್ತಾರೆ. ಅದು ಲೈಫ್ ಲಾಂಗ್ ಅರ್ನ್ ಮಾಡ್ಬೋದು. ನೀವು ಇಂಥ ಕ್ಯಾಟಗರಿಗಳ ಮೇಲೆ ಬೇಸಿಕ್ಸ್ ಮೇಲೆ ಹೋಗ್ತೀರಾ, ಕುಕ್ಕಿಂಗು, ರಂಗೋಲೆ, ಡ್ರಾಯಿಂಗು, ಇದೇ ಸರ್ ನಂಗೆ ಬರೋದು ಅಂತಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಇದೆಲ್ಲ ಫ್ಯೂಚರಿಸ್ಟಿಕ್ ಅಲ್ಲ. ಓಕೆ, ನಿಮ್ಗೆಲ್ಲ ಅರ್ಥ ಆಯ್ತು ಅನ್ಕೊಂತೀನಿ. ತುಂಬಾ ಪುಂಗ್ಬಿಟ್ಟೆ ಅನ್ಸುತ್ತೆ, ಬಟ್ ನಾನು ರಿಯಾಲಿಟಿನೇ ಹೇಳಿರೋದು. ಯಾವುದು ಕೂಡ ನೀವೇ ಕುತ್ಕೊಂಡು ಒಂದು ಅರ್ಧ ಅವರ್ ರಿಸರ್ಚ್ ಮಾಡಿ, ಯೂಟ್ಯೂಬ್ಗಳು ಚಾನಲ್ಗಳು ಚೆಕ್ ಮಾಡಿ, ಯಾರು ಕುಕಿಂಗ್ ಮಾಡ್ತಾವ್ರೆ ಅಂತ. ನಿಮ್ಮ ಫ್ರೆಂಡ್ಸ್ಗಳು ಬೇಜನ್ ಜನ ಇರ್ತಾರೆ. ನೀವು ವಿಡಿಯೋ ಅವ್ರು ನೋಡ್ಬೇಕು, ಅವ್ರ ವಿಡಿಯೋ ನೀವು ನೋಡ್ಬೇಕು. ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಯೂಟ್ಯೂಬ್ ಬಂದ್ಮೇಲೆ ಈ ರೀತಿ ಮಾಡಬೇಡಿ. ನಿಮ್ಗೆ ಫ್ಯಾನ್ಸ್ ಬೇಸಿಸ್ನ ಸೃಷ್ಟಿ ಆಗಬೇಕು. ನೀವು ಫ್ರೆಂಡ್ಸ್ಗೂ ಕೂಡ ಕಳಿಸ್ಬೇಡಿ ವಿಡಿಯೋನ. ಓಕೆ, ಹೋಗೋ ನೋಡೋ ನನ್ನ ವಿಡಿಯೋ ಅಂತ, ವಾಚ್ ಅವ್ರು ತಗೋಣ ಅಂತ. ಅವನೇನ್ ಮಾಡ್ತಾನೆ ಗೊತ್ತಾ, ಒಂದು ನಿಮಿಷ ನೋಡಲ್ಲ, ಸುಮ್ಮನೆ ನೋಡಿದೆ ಮಗ ಚೆನ್ನಾಗಿತ್ತು, ಲೈಕ್ ಕೊಟ್ಟಿದ್ದೀನಿ ನೋಡು ಅಂತ ಸ್ಕ್ರೀನ್ಶಾಟ್ ಕಳಿಸ್ತಾನೆ. ಬಟ್ ಅಲ್ಲಿ ಏನ್ ವಿಡಿಯೋ ಪೂರ್ತಿ ನೋಡೇ ಇರಲ್ಲ. ಅಲ್ಲೇ ನಿಮ್ ಚಾನಲ್ ಡೆಡ್ ಆಗ್ತಾ ಹೋಗುತ್ತೆ. ಓಕೆ, ಎಲ್ಲ ತಿಳ್ಕೊಳ್ಳಿ ಫಸ್ಟ್. ಇವೆಲ್ಲ ಯಾವ ಯೂಟ್ಯೂಬರು ಹೇಳಲ್ಲ, ಸುಮ್ಮನೆ ಹೇಳ್ತಾರಲ್ಲ ಬಂದ್ಬಿಟ್ಟು ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಅಂತ. ಅವ್ರೊಬ್ರು ಸಪೋರ್ಟ್ ಏನ್ ಮಾಡ್ತಾರೆ, ನಿನ್ ಕಂಡ್ರೆ ಅವ್ನಿಗಾಗಲ್ಲ, ಅವ್ನ ಕಂಡ್ರೆ ನಿನಗಾಗಲ್ಲ. ನೀನು ಕುಕಿಂಗ್ ಚಾನಲ್, ಒಂದು ಕುಕಿಂಗ್ ಚಾನಲ್, ಅವ್ರದ್ದು ಇದು, ಅದು ನಿಮ್ದು, ಎಲ್ಲ ಸಪೋರ್ಟ್ ಮಾಡ್ತಾರೆ.
ಚಾನ್ಸೇ ಇಲ್ಲ ಸಪೋರ್ಟ್ ಮಾಡಕ್ಕೆ, ಅರ್ಥ ಆಯ್ತಾ? ಅದಕ್ಕೆ ಹೇಳಿದ್ ನಾನು, ನಿಮ್ ಕ್ಯಾಟಗರಿಲಿ ನೀವು ಕೆಲಸ ಮಾಡಿದ್ರೆ ಕರೆಕ್ಟ್ ಆಗಿ ದೇವ್ರು ಕೊಡೋದು ಕೊಟ್ಟೆ ಕೊಡ್ತಾನೆ ಎಲ್ಲಿದ್ರು, ಅಲ್ವಾ? ಅದ್ ಬರ್ತು ನೀವು ಈ ತರ ಮಾಡಕ್ ಹೋದಾಗ ಏನಾಗುತ್ತೆ, ನಿಮ್ ಚಾನಲ್ನ ನೀವೇ ಡಿಲೀಟ್ ಮಾಡ್ಕೊಂತೀರಾ. ಓಕೆ, ಇಲ್ಲಿಗೆ ವಿಡಿಯೋ ಮುಗಿಸೋಣ. ನಿಮ್ಗೆಲ್ಲ ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಸಿಕ್ಕೈತೆ ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನಮಗೆ ಪ್ರೋತ್ಸಾಹ ಕೊಡಿ. ಹೇರ್ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ ಮತ್ತು ಕಾಮೆಂಟ್ ಮಾಡ್ರೆ, ಇಷ್ಟ ಮಾಡ್ರೆ ನಂಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದಯವಿಟ್ಟು ಕನ್ನಡ ಬೇಸ್ ಮತ್ತು ಕಾಡ ಹೊಲಿಸಿ ವಿಡಿಯೋ ಮುಗಿಸ್ತಾ ಇದೀನಿ. ಜಯ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದೆ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.